ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಶಹಾಪುರ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ 6.62 ಕೋಟಿ ಹಣ ದುರ್ಬಳಕೆ, ಸಿಐಡಿ ತನಿಖೆಗೆ ಚುರುಕು. ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ನಲ್ಲಿ ನಡೆದಿದೆ ಎನ್ನಲಾದ 6.62 ಕೋಟಿ ರೂಪಾಯಿ ಹಣ ದುರ್ಬಳಕೆ ಪತ್ತೆಗೆ ಬೆನ್ನು ಹತ್ತಿರುವ ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ವಿಚಾರಣೆ ಹಾಗೂ ತನಿಖೆಯ ವಿವಿಧ ಮಗ್ಗಲುಗಳಿಂದ ದಾಖಲೆಗಳನ್ನು ಗೌಪ್ಯವಾಗಿ ಕಲೆ ಹಾಕುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆದಿದೆ. ಅದಕ್ಕೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಸಾಥ್ ನೀಡುತ್ತಿರುವುದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ ತನಿಖೆಯ ಭಾಗವಾಗಿ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೆದಿದೆ. ಅಲ್ಲದೆ ಆಸ್ತಿಗೆ ಸಂಬಂಧಿಸಿದಂತೆ ದಾಖಲೆಗಳ ಸಂಗ್ರಹ ನಡೆದಿದೆ. ಪ್ರತಿಯೊಂದು ಅಂಶಗಳನ್ನು ಪರಿಗಣಿಸಬೇಕಾಗಿರುವುದರಿಂದ ಅವಸರ ಮಾಡುವಂತಿಲ್ಲ. ಮತ್ತೊಬ್ಬರ ಕಡೆಯಿಂದ ದಾಖಲೆಗಳನ್ನು ಪಡೆಯಬೇಕಾಗುತ್ತದೆ. ಅವರು ಕಾಲಾವಕಾಶ ಕೇಳುವುದು ಸೇರಿದಂತೆ ತಡವಾಗುತ್ತದೆ ಎಂದ ಅಧಿಕಾರಿ ಒಬ್ಬರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ NKSTV4 ಶಹಾಪುರ. ಯಾದಗಿರಿಯಲ್ಲಿ ಅವಳಿ ಜಲಾಶಯಗಳ ಒಡಿಲು ಖಾಲಿ, ಭತ್ತ ಬೆಳೆಗಾರರಲ್ಲಿ ಆತಂಕ. ಕಳೆದ ವರ್ಷ ಜುಲೈ ಅಂತ್ಯದ ವೇಳೆಗೆ ಮೈಬಿದ್ದ ತಾಲೂಕಿನ ಹತ್ತಿಕುಡಿ ಮತ್ತು ಸೌದಗಾರ ಜಲಾಶಯಗಳ ಒಡಲು ಈ ವರ್ಷ ಅರ್ಧ ಮುಂಗಾರು ಮುಗಿದರೂ ಭರ್ತಿಯಾಗಿಲ್ಲ. ಜಲಾಶಯ ನಂಬಿ ಭತ್ತ ನಾಟಿ ಮಾಡಿರುವ ರೈತರಲ್ಲಿ ಆತಂಕ ಮೂಡಿದೆ. 5,300 ಎಕರೆ ಕೃಷಿ ಭೂಮಿಗೆ ನೀರುಣಿಸುವ ಹತ್ತಿಕುಣಿ ಹಾಗೂ 3,501 ಎಕರೆ ಪ್ರದೇಶಕ್ಕೆ ನೀರುಣಿಸುವ ಸೌದಗಾರ ಜಲಾಶಯಗಳನ್ನು ಬೆಟ್ಟಗುಡ್ಡಗಳನ್ನು ಬಳಸಿ ನೀರಾವರಿ ಇಲಾಖೆಯು ಪರಸ್ಪರ ಅಭಿಮುಖವಾಗಿ ನಿರ್ಮಾಣ ಮಾಡಿದೆ. ಬ್ಯೂರೋ ರಿಪೋರ್ಟ್ NKSTV4 ಯಾದಗಿರಿ. ಮೂಡಲ್ಗಿಯಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣಾಭಿವೃದ್ಧಿ ಸರ್ಕಾರಿ ಸಂಘ ನಿಯಮಿತ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಖಾನಟ್ಟಿ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಖಾನಟ್ಟಿ ಇದರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಸರ್ವೋತ್ತಮ್ ಜಾರಕಿಹೊಳಿ ಅವರು ಆಗಮಿಸಿದರು. ಶನಿವಾರ ದಿನಾಂಕ 8/8/2026 ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಜರುಗಿತು. ಈ ದಿನ ಬಹಳ ಐತಿಹಾಸಿಕ ದಿನ, ಏಕೆಂದರೆ ಯಾವುದೇ ಒಂದು ಸಂಘ 75 ವರ್ಷಗಳ ಪರ್ಯಂತ ಯಾವುದೇ ಅಡೆತಡೆಗಳಿಲ್ಲದೆ ಕಾರ್ಯವನ್ನು ಸಾಗಿಸಬೇಕೆಂದರೆ ಅದಕ್ಕೆ ಮುಖ್ಯ ಕಾರಣ ಎಲ್ಲ ಖಾನಟ್ಟಿಯ ಸಾರ್ವಜನಿಕರು ಹಾಗೂ ಸೊಸೈಟಿಯ ಹಿರಿಯರು ಕಾರಣ ಎಂದು ಸರ್ವೋತ್ತಮ್ ಜಾರಕಿಹೊಳಿ ಹೇಳಿದರು. ನಾನು ಅಧಿಕಾರಕ್ಕೆ ಬಂದು 3 ವರ್ಷಗಳಾಯಿತು. ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮ ನನ್ನ ಅಧಿಕಾರ ಅವಧಿಯಲ್ಲಿ ಬಂದಿರುವುದು ನನ್ನ ದೊಡ್ಡ ಪುಣ್ಯ ಎಂದು ಮಹಾಂತೇಶ್ ರಡ್ಡೆರಟ್ಟಿ ಸೊಸೈಟಿ ಅಧ್ಯಕ್ಷರು ಹೇಳಿದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ರಡ್ಡೆರಟ್ಟಿ ಸೊಸೈಟಿ ಅಧ್ಯಕ್ಷರು ಅಜ್ಜಪ್ಪ ಲಂಗೋಟಿ, ಉಪಾಧ್ಯಕ್ಷರಾದ ಜಗದೀಶ್ ಬಳಿಗಾರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿವನಪ್ಪ ಗುದ್ಗನ್ನವರ್, ಮಹದೇವ್ ರಡ್ಡೆರಟ್ಟಿ, ಸೊಸೈಟಿಯ ಎಲ್ಲ ಸದಸ್ಯರು, ಸೊಸೈಟಿಯ ಸಿಬ್ಬಂದಿ ಹಾಗೂ ಖಾನಟ್ಟಿ ಗ್ರಾಮದ ಸಮಸ್ತ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಕುಮಾರ್ ವಡ್ಡರ್, ರಾಯಭಾಗ. ಖಾನಟ್ಟಿಯ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 75ನೇ ವರ್ಷದ ಒಂದು ವಾರ್ಷಿಕ ಮಹೋತ್ಸವ. ಈ ಒಂದು ಸಮಾರಂಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತಹ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಈ ಒಂದು ಸಂಘದ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ನಮಸ್ಕರಿಸಿ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಗುರು ಹಿರಿಯರಲ್ಲಿ, ಮುಖಂಡರಲ್ಲಿ, ಸಹೋದರ ಬಂಧುಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳು. ಬಹುತೇಕ ಈಗಾಗಲೇ ಯಾಕಂತಂದರೆ ಸಮಯದ ಒಂದು ಅಭಾವ, ಎಲ್ಲರೂ ಬಾಳೋತಾ ಇತ್ತು ನಾವು ಇಲ್ಲಿ ಕುಂತ. ಈಗಾಗಲೇ ಇದೊಂದು ಕಾರ್ಯಕ್ರಮ ಕೂಡ ಭಾಳ ಮುಂಚೆ ಶುರು ಆಗಬೇಕಾಗಿತ್ತು. ನಾವು ಕೂಡ ತಡವಾಗಿ ಬಂದ್ವಿ. ಆನಂತರ ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಒಂದು ಉದ್ಘಾಟನಾ ಸಮಾರಂಭಗಳನ್ನು ಮುಗಿಸಿ ಇಲ್ಲಿ ಬರಬೇಕಾದ್ರೆ ಈ ಕಾರ್ಯಕ್ರಮ ಒಂದು ಚಾಲನೆ ತಡವಾಗಿ ಆಯಿತು. ಬಹುತೇಕ ಇವತ್ತಿನ ಈ ಒಂದು ದಿನ ಭಾಳ ಐತಿಹಾಸಿಕ ದಿನ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಯಾವುದೇ ಒಂದು ಸಂಘ 75 ವರ್ಷಗಳ ಪರ್ಯಂತ ಯಾವುದೂ ಕೂಡ ಒಂದು ಅಂಕುಡೊಂಕುಗಳಿಲ್ಲದೆ ಸವಿಸ್ತಾರವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಅಂದರೆ ಎಲ್ಲ ಸಾರ್ವಜನಿಕರು ಹಾಗೂ ಊರಿನ ಒಂದು ಹಿರಿಯರಿಗೆ ಭಾಳ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದು ನಮ್ಮದೊಂದು ಅಭಿಪ್ರಾಯ. ಸೊ ಅದಕ್ಕೆ ನಾ ಎಲ್ಲ ನಮ್ಮ ಭಾಗದ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಇಂಥ ಒಂದು ಸಂಸ್ಥೆಯನ್ನು 75 ವರ್ಷ ಪರ್ಯಂತ ನಾವೆಲ್ಲರೂ ಕೂಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ. ಮುಂದೆನೂ ಕೂಡ ರೈತರಿಗೆ ಅನುಕೂಲ ಆಗುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತದೆ ಅನ್ನುವಂಥ ಭರವಸೆ ನನಗದ. ಸೊ ಈಗಾಗಲೇ ಯಾಕಂತಂದರೆ ನಮ್ಮ PKPSಗಳು ಹೆಂಗಂತಂದರೆ ಇದು ನಮ್ಮ ಒಂದು ಜಿಲ್ಲಾ ಏನು ಸಹಕಾರಿ ಬ್ಯಾಂಕ್ ಇದೆ, ಆನಂತರ ರೈತರಿಗೆ ಅವರಿಬ್ಬರು ಮಧ್ಯೆಗೆ ಒಂದು ಸೇತುವೆಯನ್ನು ಕೆಲಸ ಮಾಡುವಂಥ ಒಂದು ಈ ನಮ್ಮ ಸಂಘಗಳು. ಸೊ ಇವತ್ತು ಈ ಸಂಘಗಳು ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರೈತರಿಗೆ ಆದಷ್ಟು ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವಂಥ ಕೆಲಸವನ್ನು ನಮ್ಮ ಸಂಘಗಳು ಮಾಡ್ತಾ ಬಂದಿದ್ದಾವೆ. ಬಹುತೇಕ ತಾವೆಲ್ಲರೂ ಯಾಕಂತಂದರೆ ಒಂದು ಶಾಲಾ ಶಿಕ್ಷಣ, ಒಂದು ಶಾಲಾಗಳಾಗಿರ್ಬೋದು,
ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವತ್ತಾದರೂ ಊರಲ್ಲಿ ಬೆಳೀತಾವಂದ್ರೆ ಅವು ಎಲ್ಲ ಊರಿನ ಒಂದು ಸಾರ್ವಜನಿಕರು ಹಿರಿಯರು ತಾವೆಲ್ಲರೂ ಒಗ್ಗೂಟಾಗಿ ನಡೆಸ್ಕೊಂಡು ಬಂದಾಗ ಮಾತ್ರ ಚಲೋತಾಗಿ ನಡೀತಾವೆ. ಸೊ ಬರುವಂಥ ದಿನಮಾನದಲ್ಲಿ ಎಲ್ಲರೂ ತಾವು ಒಂದಾಗಿ ಈ ಒಂದು ಸಂಸ್ಥೆಗಳನ್ನ ಮುಂದೆ ತೊಗೊಂಡು ಹೋಗುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕಾಗಿದೆ ಅಂತ ಮಾತನ್ನು ತಮಗೆ ಹೇಳಿ. ಸೊ ಬಹುತೇಕ ಯಾಕಂದರೆ ಸಮಯದ ಒಂದು ಅಭಾವ ಇದೆ, ನಾವು ಕೂಡ ಇನ್ನೇ ಮುಂದೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿದೆ. ಸೊ ಬಹುತೇಕ ಯಾಕಂದರೆ ಇದೇಗ ನಾವಲ್ಲಿ ಉದ್ಘಾಟನೆಗಳು ಮಾಡ್ತಂಥ ಸಂದರ್ಭದಲ್ಲಿ ಹಲವಾರು ಜನ ತಾವು ಒಂದು ರಸ್ತೆಗಳ ಸಮಸ್ಯೆ ಬಗ್ಗೆ ತಾವು ಈಗಾಗಲೇ ಹೇಳಿದ್ವಿ. ಸೊ ಬಹುತೇಕ ಈಗಾಗಲೇ ಒಂದು 2-3 ರಸ್ತೆಗಳನ್ನ ನಮ್ಮ ಕಚೇರಿಯ ಸಿಬ್ಬಂದಿಗಳು ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಸೊ ಇನ್ನೂ ಮತ್ತೆ ಯಾವ ರಸ್ತೆಗಳು ಉಳಿದಾವಂತ ಈಗಾಗಲೇ ತಾವು ಹೇಳಿದ್ರಿ. ಸೊ ಮತ್ತೆ ಅವ್ರನ್ನ ಕಳಿಸಿ ಆ ರಸ್ತೆಗಳನ್ನ ವೀಕ್ಷಣೆ ಮಾಡೋಕೆ ಹಚ್ಚಿ, ಬಾಲಚಂದ್ರಪ್ಪ ಅವ್ರು ಊರಲ್ಲಿಲ್ಲ, ಅವ್ರು ಬಂದ ನಂತರ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರ ರಸ್ತೆಗಳಿಗೆ ಏನು ಮಾಡ್ಬೋದು ಅನ್ನೋ ಅಂಥ ಒಂದು ಚರ್ಚೆಯನ್ನು ನಾವು ಮಾಡ್ತೇವೆ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಲಿ ತಾವೆಲ್ಲ ನಮ್ಮ ಹಿರಿಯರಿದ್ದೀರಿ, ಮುಖಂಡರಿದ್ದೀರಿ, ತಾವು ಕೂಡ ಅವರನ್ನು ಭೇಟಿ ಮಾಡಿ ತಾವು ರಸ್ತೆಗಳ ಒಂದು ಸಮಸ್ಯೆ ಬಗ್ಗೆ ಹೇಳಿದಾಗ ನಾವು ಕೂಡ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗನೆ ಆ ರಸ್ತೆಗಳಿಗೆ ಏನು ನಾವು ಒಂದು ಅನುದಾನವನ್ನು ಕೊಡ್ಬೋದು ಅನ್ನೋ ಅಂಥ ಒಂದು ವಿಚಾರವನ್ನು ಮಾಡಿಕೊಂಡು ಆ ರಸ್ತೆಗಳ ಕೆಲಸವನ್ನು ಮಾಡಿಸುವಂಥ ಪ್ರಯತ್ನ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಹೇಳ್ತೇನೆ. ಅದ್ರ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಈಗಾಗಲೇ ಸಮಯದ ಅಭಾವ, ನಾವು ಕೂಡ ಮುಂದೆ ಹೋಗಬೇಕಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಕರೆದು ತಮ್ಮ ಜೊತೆಗೆ ನಾಲ್ಕು ಸುಂದರ ಕ್ಷಣ ಹಂಚ್ಕೊಳ್ಳೋಕೆ ಕೊಟ್ಟಿದ್ದೀರಿ. ಸೊ ಎಲ್ಲ ನಮ್ಮ ಈ ಒಂದು ಸೊಸೈಟಿಯ ಎಲ್ಲ ಸದಸ್ಯರಾಗಿರ್ಬೋದು, ಇಲ್ಲಿರುವಂಥ ಎಲ್ಲ ಹಿರಿಯರಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸರ್, 75ನೇ ವರ್ಷದ ಅಮೃತೋತ್ಸವ ಮಾಡ್ತಾರೆ. ತಾವು ಅಧಿಕಾರ ಬಂದು 10 ವರ್ಷಗಳಾಯಿತು ಮತ್ತು ತಮ್ಮ ಅಧಿಕಾರವಾಗಿ ಸರ್ ನಮಸ್ಕಾರ. ಇದು ನನ್ನ ಅಧಿಕಾರಕ್ಕೆ ಬಂದ 3 ವರ್ಷಗಳ ಕಾಲ, ಇನ್ನ ಆಗಸ್ಟ್ 17ನೇ ತಾರೀಕಿಗೆ 3 ವರ್ಷ ಕಾಲ ಮುಕ್ತಾಯ ಆಗ್ತದೆ. ಈಗ ಯಾಕಂದ್ರೆ ನನ್ನ ಇದ್ರೊಳಗ ಅಮೃತ ಮಹೋತ್ಸವ ಮಾಡೋದಂದ್ರೆ 75ನೇ ವರ್ಷದ ಕಾರ್ಯಕ್ರಮ ಮಾಡೋದಂದ್ರೆ ನನ್ನ ಭಾಗ್ಯ ಅಂತ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಸನ್ಮಾನಿತರಿ ಇಲ್ಲ ಬಾಲಚಂದ್ರನವರು ಭಾಗಿಯಾಗುತ್ತಿದ್ದಾರೆ. ಅದೇ ರೀತಿ DCC ಬ್ಯಾಂಕಿನ ಅನೇಕ ಜನರು ಭಾಗಿಯಾಗುತ್ತಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡೋದು ನನಗೆ ಬಹಳ ಖುಷಿ ಅಂತ ವಿಷಯ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಇದನ್ನು 1950ರಾಗ ಸ್ಥಾಪನೆವಾದ ನಮ್ಮ ಸೊಸೈಟಿ. ಅಲ್ಲೇ ಕೇವಲ 51 ಸದಸ್ಯರಿಂದ ಆರಂಭವಾದ ಸೊಸೈಟಿ ಈಗ ಜಸ್ಟ್ ವಾಗಿ 853 ಮಂದಿನ ಸದಸ್ಯರನ್ನು ಹೊಂದಿದ ಸೊಸೈಟಿ ಆಗಿದೆ. ಕೇವಲ ಕೆಲವು ಶೇರ್ ಹೋಲ್ಡರ್ ಇತ್ತು, ಬಹಳ 5,000 ರೂಪಾಯಿಂದ ಶೇರ್ ಹೋಲ್ಡರ್ ಇತ್ತು. ಈಗ ಅದೇ 97,44,750 ರೂಗಳನ್ನು ಹೊಂದಿದೆ. ಅದೇ ರೀತಿ ಅವಾಗಿನ ಇದನ್ನ ಸ್ಥಾಪನಾ ಕಾರ್ಯದರ್ಶಿಯಾಗಿ ಶ್ರೀಮಂತ ಅಜ್ಜ ಬಳಗಾರ್ ಅಂತ ಅವರ ನೇತೃತ್ವದ ಸ್ಥಾಪನೆ ಆಗಿತ್ತು. ಅದೇ ರೀತಿಯಾದ ಅಧ್ಯಕ್ಷರಾಗಿ ಧೋನಿ ಅಂತೇಳಿ ಸ್ಥಾಪನೆ ಮಾಡಿದರು. ಅವರು ಅಲ್ಲಿ ಸ್ಥಾಪನೆ ಮಾಡಿದ್ರೆ ಅಂತ ಹೇಳಿ ಈ ತರ ನಮ್ಗೆ ಅನೇಕ ಸಂಘ ಸಂಸ್ಥೆಗಳ ಬೆಳೆಯಕ್ಕೆ ಕಾರಣೀಭೂತರಾಯ್ತು. ನಮಗೆ 75ನೇ ವರ್ಷದಿಂದ ಹಿಂದಿಂದ ನಡ್ಕೋತ ಬಂದ ಸೊಸೈಟಿ ಆಗಿದೆ. ಈ ಸೊಸೈಟಿಗೆ ಎಲ್ಲರ ಕಾನಟ್ಟಿ ಆತು, ಮುನ್ಯಾಳ ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಈಗಿಂದ ಏನೂ ಇಲ್ಲಪ್ಪ ಅಂದ್ರೆ ಬರೀ ಅವಾಗ 50,000ರಿಂದ ಚಾಲು ಆಗಿದ್ದು ಈಗ 11,81 ಲಕ್ಷ ರೂಪಾಯಿಗಳ ಬಂಡವಾಳವನ್ನು ಹೊಂದೈತಿ. ಈಗಾಗಲೇ ಸಂಘ ಸಂಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದೈತೆ ಅಂತ ನನ್ನ ಖುಷಿಯಾದ ವಿಷಯ. ಅದನ್ನ ನನ್ನ ಇದ್ರೊಳಗೆ 75ನೇ ವರ್ಷದ ಕಾರ್ಯಕ್ರಮ ಮಾಡಿದಂತಾಗ ನಮ್ಮ ಆಡಳಿತ ಮಂಡಳಿ ಆಗತ್ತು, ನಮ್ಮ ಸಿಬ್ಬಂದಿ ವರ್ಗದರ ಇಂದ ಬೆಳೆದಂತ ದೊಡ್ಡ ಸಂಸ್ಥೆ ಅಂತ ವಿಚಾರ ಮಾಡ್ತಿದ್ದೀನಿ. ಅದೇ ರೀತಿ ಯಾಕಂದ್ರೆ ಹಿಂದೆ ನಮ್ಮ ಸಂಘ ಸಂಸ್ಥೆಗೆ ಅನೇಕ ಅಧ್ಯಕ್ಷರು ಇದ್ರ ಶ್ರಮ ವಹಿಸಿದ್ದಾರೆ. ಅದರಲ್ಲಿ ಉದಾಹರಣೆಗಾಗಿ ಬಾಳಪ್ಪ ನಿಮ್ನೂರ್ ಅಂತ ಅನೇಕ ಗಣ್ಯ ವ್ಯಕ್ತಿಗಳು ಬಹಳ ಮಂದಿ ಇದಕ್ಕೆ ಶ್ರಮ ವಹಿಸ್ಯಾರ. ಆದ್ರೂ ನನ್ನ ಸಣ್ಣ ವಯಸ್ಸಿನಲ್ಲಿ ಇದರ ಅಧ್ಯಕ್ಷನ ವಹಿಸಲು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್. ಸೊಸೈಟಿಯಲ್ಲಿ ಇರುವ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅನೇಕ ಜನರಿಂದ ಸೊಸೈಟಿ ಬೆಳೆದು ಬಂದಿದೆ. ಆ ಸೊಸೈಟಿ ಬೆಳೆ ಬರಕ ಅನೇಕ ಸದಸ್ಯರು ಕಾರಣೀಭೂತರಾಗಿದ್ದಾರೆ, ಅಧ್ಯಕ್ಷರು ಕಾರಣೀಭೂತರಾಗಿದ್ದಾರೆ, ಸರ್ವ ಆಡಳಿತ ಮಂಡಳಿ ಇಲ್ಲಿ ಕಾರಣೀಭೂತರಾಗಿತ್ತು. ಈಗ ಅವ್ರಿಗೆಲ್ಲರಿಗೂ ನಾನು ಒಂದು 75ನೇ ವರ್ಷದ ಅಮೃತ ಮಹೋತ್ಸವ ಸಲುವಾಗಿ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕಂತ ಸಲ್ಲಿಸ್ತಾ ಇದ್ದೀನಿ ಸರ್. ಮಹದೇಶ್ ರೆಡ್ಡಿ ಸರ್, ಸೊಸೈಟಿ ಇದೆ ಸರ್. ಚಿಕ್ಕನಾಯಕನಹಳ್ಳಿ ಸಂವಿಧಾನ ಕಾನೂನಿಗೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ AS ಭರತ್. ಸಂವಿಧಾನವೇ ನಮ್ಮ ಕರ್ತವ್ಯ ನಿರ್ವಹಣೆಗೆ ಮೂಲಾಧಾರವಾಗಿದ್ದು, ಈ ನೆಲದ ಕಾನೂನು ನಿಯಮಗಳು ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಯೂನಿಫಾರ್ಮ್ ಧರಿಸಿರುವ ನಾವು ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸುವುದಕ್ಕೆ ಬದ್ಧರಾಗಿದ್ದು, ಕಾನೂನು ಮೀರಿ ಯಾವುದೇ ಕಾರಣಕ್ಕೂ ಮುಂದಾಗುತ್ತಿಲ್ಲ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಭರತ್ ಹೇಳಿದರು. ತಿನಂಶ್ರೀ ಭವನದಲ್ಲಿ ನಡೆದ ಅರಣ್ಯ ಕಾನೂನು ಕುರಿತು
ತರಬೇತಿ ಕಾರ್ಯಾಗಾರದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿನಿತ್ಯ ಕರ್ತವ್ಯದಲ್ಲಿ ಎಲ್ಲರೂ ಕಾನೂನು ಅಂಶಗಳನ್ನು ಮರೆತು ಹೋಗುವ ಸಾಧ್ಯತೆ ಇರುವುದರಿಂದ ಇಂತಹ ಕಾರ್ಯಾಗಾರಗಳನ್ನು ಕಾನೂನು ಜ್ಞಾನವನ್ನು ಪುನರ್ ಅರಿವು ಮಾಡಿಕೊಳ್ಳಲು ಸಹಕಾರಿಯಾಗುತ್ತವೆ ಎಂದರು. ಕಾರ್ಯಾಗಾರದಲ್ಲಿ ಕ್ರೈಮ್ ಸೀನ್ ನಿರ್ವಹಣೆ, ಸಾಕ್ಷ್ಯ ಸಂಗ್ರಹ, ಕಾನೂನು ಕ್ರಮಗಳ ಹಾಗೂ ಮನುಷ್ಯ ಪ್ರಾಣಿ ಸಂಘರ್ಷ ನಿರ್ವಹಣೆ ಕುರಿತು ತರಬೇತಿ ನೀಡಲಾಗಿದೆ. ಯೂನಿಫಾರ್ಮ್ ಕರ್ತವ್ಯದ ಜವಾಬ್ದಾರಿಯು ಸಂಕೇತವಾಗಿದ್ದು ಸಿಬ್ಬಂದಿಯು ಸದಾ ಯೂನಿಫಾರ್ಮ್ ಧರಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಯಾವುದೇ ಭೇದ ಭಾವ ಇಲ್ಲದೆ ಪರಸ್ಪರದಿಂದ ಕಲಿಯಬೇಕು. ವಾಚರ್ಗಳಿಂದಲೂ ನಾವು ಕಲಿಯುವುದು ಸಾಕಷ್ಟಿದೆ. ಎಲ್ಲೇ ಕೆಲಸ ಮಾಡಿದರೂ ನಮ್ಮದೇ ಆದ ಬೆಂಚ್ಮಾರ್ಕ್ ಸೃಷ್ಟಿಸಿ ಕೆಲಸದ ಮೂಲಕ ಛಾಪು ಮೂಡಿಸಬೇಕು ಎಂದು ತಿಳಿಸಿದರು. ವರದಿ ಧನಂಜಯ್. ನನಗೆ ಫ್ರಮ್ ಮೈ ಸ್ಕೂಲ್ ಡೇಸ್ ನಾನು ಇರೋದೇ ಬಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾಕೆ ಇದು ಇಂಪಾರ್ಟೆಂಟ್ ಈ ಲೀಗಲ್ ಸೊ ಈ ಲೀಗಲ್ ವರ್ಕ್ಶಾಪ್ ಯಾಕೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಅಂದ್ರೆ, ಯಾವಾಗಲೇ ಆಗಲಿ ನಾವು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀವಿ. ಕಾನೂನ ಬಿಟ್ಬಿಟ್ಟು ನಾವ್ಯಾರು ಕೆಲಸ ಮಾಡಂಗಿಲ್ಲ. ಅದರಲ್ಲೂ ನಾವು ಯೂನಿಫಾರ್ಮ್ ಸ್ಟಾಫ್. ಕಾನೂನು ನಮ್ಗೇನು ಸಂವಿಧಾನ ಏನಿದೆ, ನಮ್ಮ ಕಾನೂನು ಏನಿದೆ, ನಮ್ಮ ನೆಲದ ಕಾನೂನು ಏನಿದೆ, ಇದನ್ನ ದಾಟಿ ನಾವು ಯಾವತ್ತೂ ಸಹ ನಾವ್ಯಾರು ಕೆಲಸ ಮಾಡಿಲ್ಲ, ಮುಂದೆ ಮಾಡಲೂಬಾರ್ದು. ಸೊ ಯಾಕೆ ಈ ರಿಫ್ರೆಶ್ ಕೋರ್ಸ್ಗಳು ಯಾಕೆ ಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವೊಂದು ಸಂಗತಿಗಳು ಮರೆತು ಹೋಗ್ತದೆ ಬೈ ಟೈಮ್ ವೈಸ್. ಬಟ್ ನಾವೇನು ಈ ಫಾರ್ ಎಕ್ಸಾಂಪಲ್ ಸಮ್ ಕೇಸ್ಗಳನ್ನ ನಾವು ಡೈಲಿ ಮಾಡ್ತಾ ಇರ್ತೀವಿ. ಸೊ ಆ ಕೇಸ್ಗಳು ಅದ್ರ ಬಗ್ಗೆ ನಾವು ರಾತ್ರಿ ಕಣ್ಣು ಮುಚ್ಕೊಂಡು ನಮ್ ನಿದ್ರೆಯಲ್ಲಿ ಬಂದು ನಾವು ಇಂಥ ಪ್ರಕರಣ ಆಗಿದೆ, ಇದಕ್ಕೊಂದಷ್ಟು ಸೆಕ್ಷನ್ಗಳನ್ನ ಯಾರು ಕೇಳಿದ್ರು ನಾವೆಲ್ಲ ಹೇಳೇ. ಬಟ್ ಕೆಲವೊಂದು ಕೇಸ್ಗಳು ನಮ್ಗೆ ಪರಿಶೀಲನೆ ಮಾಡೋ ಅವಕಾಶಗಳು ತುಂಬಾ ಬೇಕಾಗಿರ್ತದೆ. ಸೊ ಅವನ್ನೆಲ್ಲ ನಾವು ಯಾವಾಗ ಈ ರಿಫ್ರೆಶ್ಮೆಂಟ್ ಕೋರ್ಸ್ಗಳು ಆಗ್ತಾ ಇರ್ತದೆ, ಅದೆಲ್ಲ ನಾವು ಮತ್ತೆ ರೀಕಾಲ್ ಮಾಡಿಕೊಂಡು ಮತ್ತೆ ಆ ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟ ಪ್ರಕರಣಗಳನ್ನ ನಾವು ಮಾಡಬೇಕಾಗುತ್ತೆ. ಸೊ ಈ ತರ ರಿಫ್ರೆಶ್ಮೆಂಟ್ ಕೋರ್ಸ್ಗಳು ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಯಾವಾಗಲೂ ಯಾಕೆ ಕರ್ನಾಟಕದಲ್ಲಿ ಮೊನ್ನೆ ಒಂದು ಝೂ ಅಲ್ಲಿ ಒಂದು ಟ್ರೈನಿಂಗ್ ಆಯ್ತು 2 days. ಟೈಗರ್ ಡೇಗೆ 2 days ಟ್ರೈನಿಂಗ್ ಝೂ ಆಯ್ತು ಮೈಸೂರು ಝೂ ಅಲ್ಲಿ. ಅದಕ್ಕೆ ಇದು ಬೀಟ್ ಫಾರೆಸ್ಟ್ ಆಫೀಸರ್ಸ್ ಮತ್ತು ಡೆಪ್ಯೂಟಿ ರೇಂಜ್ ಆಫೀಸರ್. ಬಟ್ ನಾನೇ ಹಾಕಿಸ್ಕೊಂಡು ಹೋದೆ, ಐ ವಾಂಟ್ ಟು ಅಟೆಂಡ್ ದಟ್ ಇದು ರಿಫ್ರೆಶ್ಮೆಂಟ್ ಕೋರ್ಸ್. ಅದರಲ್ಲಿ ಏನಿತ್ತು ಅಂದ್ರೆ, ಒಂದು ಕ್ರೈಮ್ ಸೀನ್ ನ ಹೆಂಗೆ ನಾವು ಮ್ಯಾನೇಜ್ ಮಾಡ ಅಂದ್ರೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ನಾವು ಹೆಂಗೆ ಕ್ರೈಮ್ ಸೀನ್ಗೆ ನಾವು ಹೆಂಗ್ ಹೋಗ್ಬೇಕು, ನಾವು ಏನೇನು ಪತ್ತೆ ನಾವು ಅದಕ್ಕೆ ಸಾಕ್ಷಿಗಳನ್ನ ಹೆಂಗ್ ಕಲೆಕ್ಟ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾಸ್ ಇತ್ತು. ಯಾಕೆಂದ್ರೆ ಮತ್ತೆ 4 ಕ್ಲಾಸು ಇತ್ತು. ನಮ್ಗೆ ಅರಣ್ಯ ಕಾಯ್ದೆಗಳ ಕ್ಲಾಸ್ ಇತ್ತು. ಮತ್ತೆ ಈಗ ಹೊಸದಾಗಿ ಸೂಪ ಅಂತ ಒಂದು ಇದನ್ನ ಮಾಡಿದ್ದಾರೆ ಪೊಲೀಸರು. ಸೊ ಅವ್ರದ್ದು ಏನ್ ಪಾತ್ರ, ಮತ್ತೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್. ಸೊ ಅದನ್ನ ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು, ಮತ್ತೆ ಮಾಬ್ ಮ್ಯಾನೇಜ್ಮೆಂಟ್ ಅಂತ ಇದೆ, ವೆರಿ ಟಫ್ ಮಾಬ್ ಮ್ಯಾನೇಜ್ಮೆಂಟ್ ಇದೆ. 6 ಕ್ಲಾಸಸ್ ಇತ್ತು. ಸೊ ಅದಕ್ಕೋಸ್ಕರ ಧಾರವಾಡದಲ್ಲಿ ಜಮೀನಿಗೆ ತೆರಳಿದ್ದ ರೈತನ ಮೇಲೆ ಕರಡಿ ಭೀಕರವಾಗಿ ದಾಳಿ, ರೈತ ಶಂಕರಪ್ಪ ಸಾವು. ಜಮೀನಿಗೆ ತೆರಳಿದ್ದ ರೈತನ ಮೇಲೆ ಕರಡಿ ಭೀಕರ ದಾಳಿ, ರೈತ ಶಂಕರಪ್ಪ ಸಾವು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದ ರೈತರೊಬ್ಬರು ಜಮೀನಿಗೆ ತೆರಳಿದ್ದ ವೇಳೆ ಕರಡಿಯೊಂದು ರೈತನ ಮೇಲೆ ಭೀಕರ ದಾಳಿ ಮಾಡಿದ್ದು, ರೈತ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಶಂಕರ್ ಲಮಾಣಿ ಎಂಬಾತ ಕರಡಿ ದಾಳಿಗೆ ಬಲಿಯಾದ ರೈತನಾಗಿದ್ದಾನೆ. ಹೊಲಕ್ಕೆ ಹೋಗಿದ್ದ ರೈತ ಶಂಕರಪ್ಪನ ಮೇಲೆ ಏಕಾಏಕಿ ಕರಡಿ ದಾಳಿ ನಡೆಸಿದ್ದು, ಮುಖ ಕುತ್ತಿಗೆ ಮೇಲೆ ಭೀಕರ ದಾಳಿ ಮಾಡಿದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ರೈತ ಶಂಕರಪ್ಪ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಕಲಘಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಳಂದದಲ್ಲಿ ಕಾಣದ ಅಭಿವೃದ್ಧಿ, ಆಳಂದ ಪಟ್ಟಣದಲ್ಲಿ ಉದ್ಯಾನಗಳಿಗೆ ಬರ. ಪಟ್ಟಣದಲ್ಲಿ 25ಕ್ಕೂ ಹೆಚ್ಚು ಹೊಸ ಬಡಾವಣೆಗಳು, 45,000ಕ್ಕೂ ಅಧಿಕ ಜನಸಂಖ್ಯೆ ಇದ್ದರೂ ಪಟ್ಟಣದ ಸೌಂದರ್ಯ ಹೆಚ್ಚಿಸುವ ಉದ್ಯಾನಗಳಿಗೆ ಮಾತ್ರ ಬರ ಕಾಡುತ್ತಿದೆ. ಪಟ್ಟಣದಲ್ಲಿ ಪುರಸಭೆಗೆ ಹೇಳಿಕೊಳ್ಳುವ ಒಂದು ಉದ್ಯಾನವನವು ಅಭಿವೃದ್ಧಿ ಕಂಡಿಲ್ಲ. ಆಳಂದ ಪಟ್ಟಣದ ಸಂಘ ಕಾಲೋನಿ, ರೇವಣಸಿದ್ದೇಶ್ವರ ಕಾಲೋನಿ, ದೇಶಮುಖ ಕಾಲೋನಿ, ಶೇರಿಕಾರ ಕಾಲೋನಿ, ನೇಕಾರ ಕಾಲೋನಿ ಹೊಸ ಬಡಾವಣೆಗಳು ತಲೆ ಎತ್ತಿವೆ. ದೊಡ್ಡ ದೊಡ್ಡ ಕಟ್ಟಡಗಳು, ಜನದಟ್ಟಣೆಯುಳ್ಳ ಬಡಾವಣೆಗಳಲ್ಲಿಯೂ ಸುತ್ತಲಿನ ಹಿರಿಯರು, ಮಕ್ಕಳು ಹಾಗೂ ಮಹಿಳೆಯರ ಕನಿಷ್ಠ ವಾಯು ವಿಹಾರಕ್ಕೆ, ವಿಶ್ರಾಂತಿ ಸಮಯ ಕಳೆಯಲು ಒಂದು ಉದ್ಯಾನಗಳು ಕಾಣುತ್ತಿಲ್ಲ. ಬ್ಯೂರೋ ರಿಪೋರ್ಟ್ NKS TV4 ಆಳಂದ. ಬೆಂಗಳೂರು ಶಿಕ್ಷೆ ಅನುಭವಿಸಿದ ಮೀನುಗಾರರ ಬಿಡುಗಡೆ ಮಾಡುವಂತೆ ಸಂಸ್ಥೆಗಳಿಗೆ ಮನವಿ.
ಶಿಕ್ಷೆ ಅನುಭವಿಸಿದ ಮೀನುಗಾರರ ಬಿಡುಗಡೆ ಮಾಡಿ ಭಾರತ ಮತ್ತು ಪಾಕ್ ಸರ್ಕಾರಗಳಿಗೆ ಮನವಿ. ಜೈಲು ಶಿಕ್ಷೆ ಪೂರ್ಣಗೊಳಿಸಿರುವ ಮೀನುಗಾರರನ್ನು ಬಿಡುಗಡೆ ಮಾಡುವಂತೆ ಕೋರಿ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಕ್ಕೆ ಮೀನುಗಾರರ ಕುಟುಂಬ ಸದಸ್ಯರು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಮನವಿ ಮಾಡಿವೆ. ಬಂಧನದಲ್ಲಿರುವ ಮೀನುಗಾರರನ್ನು 2 ರಾಷ್ಟ್ರಗಳ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾನವೀಯ ನೆಲೆಯಲ್ಲಿ ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು NGOಗಳು ಮತ್ತು ಕುಟುಂಬಗಳು ಮನವಿ ಮಾಡಿವೆ. ಪಾಕಿಸ್ತಾನದಲ್ಲಿ ಆಗಸ್ಟ್ 14ರಂದು, ಭಾರತದಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ನನ್ನ ಭಾವ 5 ವರ್ಷಗಳಿಗೂ ಹೆಚ್ಚು ಸಮಯದಿಂದ ಪಾಕಿಸ್ತಾನದ ಜೈಲಿನಲ್ಲಿದ್ದಾರೆ. ಅವರ ಮಾನಸಿಕ ಸ್ಥಿತಿ ಹದಗೆಡುತ್ತದೆ. ದಯಮಾಡಿ ಅವರನ್ನು ಬಿಡುಗಡೆ ಮಾಡಿ ಎಂದು 2 ದೇಶಗಳ ಸರ್ಕಾರಗಳಿಗೆ ಕೈಮುಗಿದು ಬೇಡುತ್ತೇನೆ ಎಂದು ಜಾಗೃತಿ ಸೋಲಂಕಿ ಎಂಬುವರ ಅಹಮದಾಬಾದ್ನಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಜೈಲಿನಲ್ಲಿರುವ ಮೀನುಗಾರರ ಕುಟುಂಬ ಸದಸ್ಯರು ನ್ಯಾಷನಲ್ ಫಿಶ್ ವರ್ಕರ್ಸ್ ಫೋರಂ, ಪಾಕಿಸ್ತಾನ ಮತ್ತು ಇಂಡಿಯಾ ಪೀಪಲ್ಸ್ ಫೋರಂ ಫಾರ್ ಪೀಸ್ ಅಂಡ್ ಡೆಮಾಕ್ರಸಿ ಮತ್ತು ಪಾಕಿಸ್ತಾನ ಫಿಶರ್ ಫೋಕ್ ಫೋರಂ ಸಂಸ್ಥೆಗಳು ಒಟ್ಟಾಗಿ 2 ದೇಶಗಳು ಶಿಕ್ಷೆ ಪೂರೈಸುವ ಮೀನುಗಾರರನ್ನು ಬಿಡುಗಡೆ ಮಾಡಿ ಸ್ವದೇಶಕ್ಕೆ ಕಳುಹಿಸುವಂತೆ ಒತ್ತಾಯಿಸಿವೆ. ಇದಕ್ಕೆ ಸಂಬಂಧಿಸಿದಂತೆ 2 ರಾಷ್ಟ್ರಗಳ ಪ್ರಧಾನಗಳಿಗೆ ಜಂಟಿ ಪತ್ರ ಬರೆಯಲಾಗಿದೆ. ಈ ಸಂಸ್ಥೆಗಳ ಮಾಹಿತಿ ಪ್ರಕಾರ ಭಾರತದ 198 ಮೀನುಗಾರರು ಪಾಕಿಸ್ತಾನದ ಜೈಲುಗಳಲ್ಲಿ ಇದ್ದಾರೆ. ಅವರಲ್ಲಿ 178 ಮಂದಿ ಈಗಾಗಲೇ ಶಿಕ್ಷೆಯ ಅವಧಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಭಾರತದ ಸುಮಾರು 4 ರಿಂದ 5 ಮೀನುಗಾರರು ಪಾಕಿಸ್ತಾನದಲ್ಲಿ ಜೈಲಿನಲ್ಲಿದ್ದಾಗಲೇ ಮೃತಪಡುತ್ತಿದ್ದಾರೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂದು ಈ ಸಂಸ್ಥೆಗಳ ಅಹಮದಾಬಾದ್ನಲ್ಲಿ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿವೆ. ಬಂಧಿತ ಮೀನುಗಾರರಿಗೆ ಮಾತ್ರವಲ್ಲದೆ ಅವರ ಮೇಲೆ ಅವಲಂಬಿತವಾಗಿರುವವರು ಆರ್ಥಿಕ ಮತ್ತು ಭಾವನಾತ್ಮಕವಾಗಿ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ. ಭಾರತದಲ್ಲಿ ಬಂಧನದಲ್ಲಿರುವ ಮೀನುಗಾರರ ಕುಟುಂಬಗಳದ್ದು ಇದೇ ಪರಿಸ್ಥಿತಿ ಎಂದು ವಿವರಿಸಿವೆ. ಬ್ಯೂರೋ ರಿಪೋರ್ಟ್ NKS-TV4 ಅಹಮದಾಬಾದ್. ಆಳಂದದಲ್ಲಿ ರಸ್ತೆ ಅಗಲೀಕರಣ ನಡೆಯುತ್ತಿದ್ದ ಅಂಗಡಿ ಮಾಲೀಕನ ಸ್ವದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಕೆ ಪ್ರಾರಂಭ. ದಿನಾಂಕ 8/8/2026 ಆಳಂದ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಸುಮಾರು 9 ತಿಂಗಳಿಂದ ನಡೆಯುತ್ತಿದ್ದು ಹಾಗೂ ಅಂಗಡಿ ಮಾಲೀಕರು ಸ್ಟೇದಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಇಂದು 8/8/2026 ಪ್ರಾರಂಭ ಮಾಡಿದ್ದು ಭಾರೀ ಪೊಲೀಸ್ ಬಂದೋಬಸ್ತ್ 150 ಸಿಬ್ಬಂದಿಗಳ ಸಮ್ಮುಖದಲ್ಲಿ ರಸ್ತೆ ಅಗಲೀಕರಣ ನಡೆಸಲಾಗುತ್ತದೆ ಮತ್ತು ಪುರಸಭೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಮಹೇಂದ್ರ ಕ್ಷೀರಸಾಗರ, ಆಳಂದ. ಮೈಸೂರಿನಲ್ಲಿ ಕರವೇ ಅಭಿಮಾನಿಗಳ ಬಳಗದಿಂದ ಉಗ್ರ ಹೋರಾಟ ಕರೆ. ಕಾವೇರಿ ನೀರಿಗಾಗಿ ರೈತರ ಪರ ಹೋರಾಟ. ಕರವೇ ಅಭಿಮಾನಿ ಬಳಗದಿಂದ ಉಗ್ರ ಹೋರಾಟದ ಕರೆ. ಕಾವೇರಿ ನೀರಿಗಾಗಿ ರೈತ ಪರ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಬಳಗದಿಂದ ಉಗ್ರ ಹೋರಾಟದ ಕರೆ. ರೈತರ ಜೀವದ ಉಸಿರಾಗಿರುವ ಕಾವೇರಿ ಮತ್ತು ಕಬಿನಿ ನೀರಿಗಾಗಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ಈ ಸಂದರ್ಭದಲ್ಲಿ ಕರವೇ ಮುಖಂಡ ಎಂ ಲಿಂಗರಾಜು ಪ್ರಜಾಪವ ಟಿವಿ ಜೊತೆ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಂ ಲಿಂಗರಾಜು, ಕಾವೇರಿ ನೀರು ರೈತರ ಜೀವನಾಡಿ. ಮಂಡ್ಯ ಭಾಗದ ರೈತರ ಸಂಕಷ್ಟವನ್ನ ಸರ್ಕಾರ ನೋಡುತ್ತಿಲ್ಲ. ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಕಿಡಿಕಾರಿದರು. ಕರವೇ ಮುಂದಿಟ್ಟ ಪ್ರಮುಖ ಬೇಡಿಕೆಗಳು: ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು. ತಮಿಳುನಾಡಿಗೆ ನೀರು ಬಿಡಬಾರದು. ಕರ್ನಾಟಕ ಹಿತಾಸಕ್ತಿ ಕಾಪಾಡಲು ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ತಮಿಳುನಾಡು ಸಿಎಂ ವಿಜಯ್ ಅವರ ನಿಲುವಿನ ಬಗ್ಗೆ ಮಾತನಾಡಿರುವ ಲಿಂಗರಾಜು, ತಮಿಳುನಾಡು ತನ್ನ ಹಕ್ಕಿಗಾಗಿ ಹೋರಾಡುತ್ತಿದೆ, ಆದರೆ ಕರ್ನಾಟಕ ರೈತರನ್ನು ರಕ್ಷಿಸುವುದು ನಮ್ಮ ಆದ್ಯತೆ ಎಂದು ಸ್ಪಷ್ಟಪಡಿಸಿದರು. ಒಂದು ಹನಿ ನೀರು ಬಿಟ್ಟರೂ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ರೈತರ ಹಿತಕ್ಕಾಗಿ ಹೋರಾಟ ಮುಂದುವರಿಸುವುದಾಗಿ ಕರವೇ ಅಭಿಮಾನಿ ಬಳಗ ಘೋಷಿಸಿದೆ. ಸರ್ಕಾರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಕಾಂತರಾಜು KL, ಮೈಸೂರು. ಏನು ಕಾವೇರಿ ನೀರ್ನ ನಿಲ್ಲಿಸ್ಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದ್ದು, ರಾಜ್ಯ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ ಮಳೆ ಆಗ್ತಾ ಇದೆ, ಅದರಿಂದ ಇವತ್ತು ನೀರು ಬಿಡ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲಿ 18.55 ಕ್ಯೂಸೆಕ್ಸ್ ನೀರಿದೆ. KRS ಅಲ್ಲಿ ನೀವು 10,000 ಕ್ಯೂಸೆಕ್ಸ್ ನೀರಿದೆ ಅಲ್ವಾ? ಏನಿಲ್ಲ, ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗೇನ ಕೊಡ್ತಾ ಇದ್ದೀರಾ ಮಳೆ? ಈಗ ನಿನ್ನೆಯಿಂದ ಮಳೆ ಇಲ್ಲ. ಮುಂದೆ ನಮ್ಮ ಕರ್ನಾಟಕದ ರೈತರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಇವತ್ತು ಬೆಳೆಗ್ ನೀರಿಲ್ಲ, ಬೇಡ ಕುಡಿಯೋಕ್ಕೂ ನೀರಿಲ್ಲ. ಈ ಪರಿಸ್ಥಿತಿ ತಂದಿದ್ದೀರಾ. ಇವತ್ತು ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ಮೇಕೆದಾಟು ಹೋಗ್ತಾ ಇದ್ದೀರಾ. ಯಾಕೆ 2.5 ವರ್ಷದಿಂದ ಮೇಕೆದಾಟನ್ನ ಯಾಕೆ ನೀವು ಎತ್ಕೊಳ್ಳಿಲ್ಲ? ಇವತ್ತು ನಮ್ಮ ಕಾವೇರಿ ನೀರ್ನ ನಮ್ಮ ರೈತರಿಗೆ ಕಣ್ಣೋರ್ಸೋದಕ್ಕೋಸ್ಕರ ಮೇಕೆದಾಟನ ವಿಷಯನೇ ಎತ್ಕೊತಾ ಇದ್ದೀರಾ. ಇದು ಬೇಕಿತ್ತ ಸ್ವಾಮಿ? ಇವತ್ತು ರೈತರು ನಮ್ಮ ಮಂಡ್ಯ ಭಾಗದಲ್ಲಿ ಆಗ್ಬೋದು, ಮೈಸೂರು ಭಾಗದಲ್ಲಿ ನೀವು ರೈತರಿಗೆ ಬೆಳೆ ಬೆಳೆಯೋದಕ್ಕೂ ನೀರು ಕೊಡ್ತಾ ಇಲ್ಲ. ಅಂತದ್ರಲ್ಲಿ ಇವತ್ತು ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದೀರಾ. ಇವತ್ತು ಏನ್ ಹೇಳಿದ್ದಾರೆ ವಿಜಯ್ ಅವರು, ಯಾವುದೇ ಕಾರಣಕ್ಕೂ ರಾಜ್ಯ ಸಂಧಾನ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ತಮಿಳ್ನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಖಂಡನೀಯ ಮಾಡ್ತಾ ಇದ್ದೀನಿ. ಮುಂದೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಇವತ್ತೇನು
ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವ್ ಹೇಳಿದ್ರಿ ಮಳೆ ಬರ್ತಾ ಇದೆ, ಇವತ್ತು ನಾನು ಬಂದಿರೋದ್ರಿಂದ ಮೈಸೂರಿಗೆ ಆದ್ರಿಂದ ನೀರ್ ಬಿಡ್ತಾ ಇದೀನಿ ಅಂತ. ಇವತ್ತೇನೋ ಬಿಡ್ತಾ ಇದ್ದೀರಾ? ಇನ್ನೊಂದು 2 ದಿವಸ ಆದ್ರೆ ನಮ್ಗೆ ಕುಡಿಯಕ್ಕೂ ನೀರ್ ಇರಲ್ಲ ಸ್ವಾಮಿ. ಅವಾಗ ನಮ್ಮ ರೈತರು ಎಲ್ಲಿಗೆ ಹೋಗ್ಬೇಕು? ರೈತರು ಬೆಳೆಗ್ ನೀರ್ ಬೇಡ, ಅಟ್ಲೀಸ್ಟ್ ನಮ್ಮ ಮೈಸೂರು ಭಾಗ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಬೆಂಗಳೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ. ಆದ್ರಿಂದ ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಕೊಡಬಾರ್ದು, ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಬರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ನೀವು ಇನ್ನೂ ನಿಮ್ಮ ಖಾತೆಗೋಸ್ಕರ ಕಚ್ಚಾಡ್ತಾ ಇದ್ದೀರಾ ಸ್ವಾಮಿ. ಮೊದ್ಲು ಕುಡಿಯಕ್ಕೆ ಜನಕ್ಕೆ ನೀರ್ ಕೊಡಿ ಸ್ವಾಮಿ, ಆಮೇಲೆ ನಿಮ್ ಖಾತೆ ಹಂಚ್ಕೊಳ್ಳಿ. ನೀವ್ ಇನ್ನು ಖಾತೆ ಹಂಚೋದು ಮುಖ್ಯಮಂತ್ರಿಗಳು ಇನ್ನೂ ಅದ್ರಲ್ಲೇ ಇದ್ದೀರಾ. ಯಾವ ಜಿಲ್ಲೆಗೆ ನೀವು ಒಬ್ಬ ಮಿನಿಸ್ಟರ್ನ ಕಳಿಸ್ತಾ ಇದ್ದೀರಾ? ಇಲ್ಲ, ನನ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ ನೀವು ಇನ್ನೂ ಕಚ್ಚಾಡ್ತಲ್ಲಿದ್ದೀರಾ. ನಮ್ಮ ರೈತರ ಸಂಕಷ್ಟನ ನೋಡಿ ಸ್ವಾಮಿ. ಯಾಕೆ ನಿಮ್ಗೆಲ್ಲ ರೈತರು ಓಟ್ ಹಾಕಿಲ್ವಾ? ನಮ್ಮ ಜನಗಳು ಯಾರು ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿಲ್ವಾ? ನೀವು ಆದ್ರಿಂದ ಈಗ ಕೂಡ್ಲೆ ಏನು ಕಾವೇರಿ ಆಗ್ಬೋದು, ಕಬಿನಿ ಆಗ್ಬೋದು, ಆ ನೀರ್ನ ತಟಸ್ಥವಾಗಿ 1 ಕ್ಯೂಸೆಕ್ಸ್ ನೀರ್ನು ಕೂಡ ಕೊಡಬಾರ್ದು, ನಿಲ್ಸ್ಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಇನ್ನು ನಾಳೆ ಅಲ್ಲ, ಇವತ್ತಿಂದನೂ ಕೂಡ ನೀವು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಬಿಡಬಾರ್ದು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಎಚ್ಚೆತ್ಕೊಳ್ಳಿ. ಇದು ಮುಖ್ಯಮಂತ್ರಿಗೆ ಏನಂದ್ರೆ, ನೀವು ಜನದ ಕಣ್ಣೋರ್ಸಕ್ ಹೋಗ್ತಾ ಇದ್ದೀರಾ, ರೈತರ ಕಣ್ಣೋರ್ಸಕ್ ಹೋಗ್ತಾ ಇದ್ದೀರಾ. ಕೂಡ್ಲೆ ನೀವು ಕಬಿನಿ ಆಗ್ಬೋದು, ಕಾವೇರಿ ನೀರಾಗ್ಬೋದು, ಕೂಡ್ಲೆ ನೀವು ಬಂದ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಸರ್. ನೀವು ರಾತ್ರೋರಾತ್ರಿ ಇವತ್ತು ಕಬಿನಿಲಿ ಗೇಟ್ ಬಂದ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ನಾಳೆಯಿಂದ ನೀವು ರಾತ್ರೋರಾತ್ರಿ ತಮಿಳ್ನಾಡಿಗೆ ಕೆಆರ್ಎಸ್ ಆಗ್ಬೋದು, ಕಬಿನಿ ಆಗ್ಬೋದು ನೀರ್ನ ಬಿಡುಗಡೆ ಮಾಡಿದ್ರೆ ರೈತರಿಗೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆದ್ರಿಂದ ಕೂಡ್ಲೆ ಕಬಿನಿ ಆಗ್ಬೋದು, ಕೆಆರ್ಎಸ್ ನೀರ್ ಆಗ್ಬೋದು, ಎರಡನ್ನೂ ಬಂದ್ ಮಾಡಿ. ರಾತ್ರೋರಾತ್ರಿ ಏನಾರ ನೀವು ತಮಿಳ್ನಾಡಿಗೆ ನೀರ್ ಬಿಟ್ರೆ ರೈತರಾಗ್ಬೋದು, ಕನ್ನಡ ಹೋರಾಟಗಾರರಾಗ್ಬೋದು, ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಆದ್ರಿಂದ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕೂಡ್ಲೆ ಎರಡನ್ನೂ ನೀರ್ ನಿಲ್ಸ್ಬೇಕು. ಇದಕ್ಕೆ ಮಧ್ಯಸ್ಥಿಕೆ ಕೇಂದ್ರ ಸರ್ಕಾರದವರು ಕೂಡ, ರಾಜ್ಯ ಸರ್ಕಾರದವರು ಇಬ್ರು ಕೂಡ ಕುಂತಿ ಚರ್ಚೆ ಮಾಡಿ ತಮಿಳ್ನಾಡಿಗೆ ನೀರ್ ಬಿಡಬೇಡಿ. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಹಿಂದೆ ನಮ್ಮ ಬಂಗಾರಪ್ಪನವರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ ಬಿಡಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ MP ಆಗಿದ್ದಾಗ ಮಂಡ್ಯದ ಗಂಡು ಅಂಬರೀಶ್ ಅವರು ಕೂಡ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬಂದಿದ್ರು. ಅದೇ ರೀತಿ ಇವತ್ತು ನೀವು ಒಂದು ನಿಲುವು ತಗೊಳ್ಳಿ. ಡಿ ಕೆ ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ನ ಬಿಡಬಾರ್ದು. ನೀವು ಅಂತ ಪರಿಸ್ಥಿತಿ ಬಂದ್ರೆ ರಾಜೀನಾಮೆ ಕೊಡಿ. ಇಲ್ಲ ಅಂದ್ರೆ ಹೋರಾಟಗಾರರು ನಿಮ್ಮ ವಿಧಾನಸೌಧಕ್ಕೆ ಉಗ್ರವಾದ ಹೋರಾಟ ಮಾಡಿ ಮುತ್ತಿಗೆ ಹಾಕುವಂತ ಸಂದರ್ಭ ಬಂದೇ ಬರುತ್ತೆ. ಆದ್ರಿಂದ ಕೂಡ್ಲೆ ಎಚ್ಚೆತ್ಕೊಂಡು ನೀರ್ನ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ ಬಿಡಬೇಡಿ. ಮೈಸೂರಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 4ನೇ ಆಷಾಢ ಮಾಸದ ವಿಶೇಷ ಪೂಜೆ ಮಹೋತ್ಸವ. ಶ್ರೀ ಚಾಮುಂಡೇಶ್ವರಿ ಸೇವಾ ಟ್ರಸ್ಟರಿ ಕೆರ್ಗಳ್ಳಿ ಜಯಪುರ ಹೋಬಳಿ ಮೈಸೂರು ಇವರ ವತಿಯಿಂದ ಮೈಸೂರಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 4ನೇ ಆಷಾಢ ಮಾಸದ ವಿಶೇಷ ಪೂಜಾ ಮಹೋತ್ಸವ ಆಯೋಜನೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮರಿದೇವರು ಹಾಗೂ ಬಸವರಾಜರವರಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಬೆಣ್ಣೆ ಅಲಂಕಾರ, ಹಾಲಿನ ಅಭಿಷೇಕ, ನಂತರ ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ನಂತರ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೆರ್ಗಳ್ಳಿ ಬಡಗರ ಹುಂಡಿ, ಸಾಲುಂಡಿ, ನಂಜರಾಜಯ್ಯನ ಹುಂಡಿ, ರಾಮನ ಹುಂಡಿ, ಹುಂಚಿನಪುರ, ಮೂಗನ ಹುಂಡಿ, RRT ನಗರ, ಸೋಮನಾಥ ನಗರ, ಮಹಾಲಕ್ಷ್ಮಿ ಲೇಔಟ್, ನ್ಯಾಯಾಂಗ ಬಡಾವಣೆ, ರಾಜರಾಜೇಶ್ವರಿ ನಗರ, ಕನಕದಾಸ ನಗರ ಗ್ರಾಮದ ಮುಖಂಡರು ಹಾಗೂ ಯಜಮಾನರುಗಳು ಹಾಜರಿದ್ದರು. ಹಾಗೂ ಈ ಚಾಮುಂಡೇಶ್ವರಿ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರಾದ ನಾಗಣ್ಣ ಪಾಪೇಗೌಡ, ಗೊಳ್ಳೆಗೌಡ, ಚೌಡೇಶೆಟ್ಟಿ, ಮಹಾಲಿಂಗೇಗೌಡ, ಅಧ್ಯಕ್ಷರಾದ ಶಿವಪ್ಪ, ಉಪಾಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ಶಿವಣ್ಣ, ಕಂಚಾಜಿ ಬಸವಗೌಡ, ಸಹ ಕಾರ್ಯದರ್ಶಿ ಕೃಷ್ಣ, ಸದಸ್ಯರುಗಳಾದ ಸ್ವಾಮಿ, ಮಲ್ಲಯ್ಯ, ಮಲ್ಲೇಶ, ಬಸವರಾಜು, ಮೈಲಾರಿ, ರವಿ, ಚಿಕ್ಕಣ್ಣ, ರೇವಣ್ಣ, ಚಂದ್ರು, ಮಾಳಿಗಶೆಟ್ಟಿ, ಬಸವರಾಜು, ಸಿದ್ದಪ್ಪಾಜಿ, ಗೋವಿಂದ ಹಾಗೂ ಕೆ ರವಿ ಶೆಟ್ಟಿ, ಕೆರ್ಗಳ್ಳಿ JDS ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKSTV4 ಮೈಸೂರು. ಗುಬ್ಬಿ ಸಚಿವ ಸ್ಥಾನ ಕೊಡಲಿ ಎಂದು ನಮ್ಮ ರಾಜ್ಯ ನಾಯಕರನ್ನು ತೆಗಳೋದು, ಕೊಡದೇ ಇದ್ದಾಗ ಮತ್ತೆ ಅವರನ್ನು ಹೊಗಳೋದು, ನಿಜಕ್ಕೂ ಇದು ಡೊಂಗಿ ಆಟ.
ಸಚಿವ ಸ್ಥಾನ ಕೊಡಲಿ ಎಂದು ನಮ್ಮ ರಾಜ್ಯ ನಾಯಕರು ತೆಗಳೋದು, ಕೊಡದೇ ಇದ್ದಾಗ ಮತ್ತೆ ಅವರನ್ನು ಹೊಗಳೋದು, ನಿಜಕ್ಕೂ ಡೋಂಗಿ ಆಟ ಆಡುತ್ತಿರುವವರು ಯಾರು? ಗುಬ್ಬಿ ಶಾಸಕರ ವಿರುದ್ಧ ಜೆಡಿಎಸ್ ಮುಖಂಡ BS ನಾಗರಾಜು ವಾಗ್ದಾಳಿ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬಂದಿದ್ರೆ ಆಗ ನೀವೊಬ್ಬ ನಿಜವಾದ ಹೋರಾಟಗಾರರು ಎನ್ನಬಹುದಿತ್ತು. ಅದನ್ನು ಬಿಟ್ಟು ಹೋರಾಟಗಾರರನ್ನೇ ಡೋಂಗಿ ಎನ್ನುವ ಮಾತು ಈ ಕೂಡಲೇ ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ಶಾಸಕರ ವಿರುದ್ಧವೇ ಹೋರಾಟಕ್ಕೆ ಸಿದ್ಧ ಎಂದು ಜೆಡಿಎಸ್ ಮುಖಂಡ BS ನಾಗರಾಜು ಗುಬ್ಬಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಚಿವ ಸ್ಥಾನ ಕೈತಪ್ಪಿದ ಕೂಡಲೇ ನಮ್ಮ ಕುಮಾರಣ್ಣ ಮತ್ತು ಲಿಂಕ್ ಕೆನಾಲ್ ಗುಬ್ಬಿ ಶಾಸಕರಿಗೆ ಈ ಜ್ಞಾಪಕವಾಗ್ತಾ ಇದೆ. ಆದರೆ ಹಿಂದೆ ಕೆರೆ ಮೇಲೆ ಮಲಗಿ ನೀರು ಬಿಡಿಸಿದ್ದ ನೀರುಗಂಟಿ ಶಾಸಕರು ಹೇಮಾವತಿ ಉಳಿಸಲು ಹೋರಾಟಕ್ಕೆ ಬಾರದೆ ಇಲ್ಲಿಯವರೆಗೂ ಎಲ್ಲಿ ಹೋಗಿದ್ರು ಎಂಬುದು ಯಾರಿಗೂ ತಿಳಿದಿಲ್ವಾ? ಹೋರಾಟಕ್ಕೆ ಮುಂದಾಗಿ ಕೇಸ್ ದಾಖಲಿಸಿಕೊಂಡ ನೂರಾರು ಮಂದಿ ರೈತರು ನಿಮ್ಮ ಪ್ರಕಾರ ಡೋಂಗಿಗಳಾದರೆ ಕೇಸ್ ಹಾಕಿಸಿ ನಿಜಕ್ಕೂ ಡೋಂಗಿ ಆಟ ಆಡಿದ್ದು ಯಾರು? ಸನ್ಮಾನ್ಯ ಶಾಸಕರೇ ಎಂದು ಛೇಡಿಸಿದ್ದಾರೆ. ಈ ಮೊದಲೇ ನಾವು ಸೇರಿದಂತೆ ತಾಲೂಕಿನ ಎಲ್ಲ ರೈತ ಮುಖಂಡರು ಹೋರಾಟಕ್ಕೆ ಬರುವಂತೆ ಆಹ್ವಾನ ನೀಡಿದರೂ ಬಾರದೆ ಹಿಂದೆ ಸರಿದಿದ್ದು ಯಾಕೆ? ಮಂತ್ರಿಗಿರಿ ಆಸೆಗ? ಅಥವಾ ಅವತ್ತು ನಾವು ಮಾತನಾಡಿದ್ದಕ್ಕೆ ನಮ್ಮನ್ನು ಡೋಂಗಿ ಅಂದೆ, ಇವತ್ತು ನೀನು ಮಾತಾಡ್ತಾ ಇದೆಯಾ? ಇವತ್ತು ನೀನು ಡೋಂಗಿನಾ? ನಾಲಿಗೆ ಹರಿಬಿಡುವ ನಿಮ್ಮ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ರೈತ ಹೋರಾಟಗಾರನ ಡೋಂಗಿ ಎಂದ ಮಾತನ್ನು ಸಹಿಸಲು ಸಾಧ್ಯವಿಲ್ಲ. ಕೂಡಲೇ ತಾಲೂಕಿನ ರೈತರಲ್ಲಿ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ನಿಮ್ಮ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಶಾಸಕರು ಏನು ಗುದ್ಲೆ ಪೂಜೆ ಕಾರ್ಯಕ್ರಮದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಉಲ್ಲೇಖ ಮಾಡ್ತಾ ಎಲ್ಲಾ ಹೋರಾಟಗಾರರು ಡೋಂಗಿಗಳು ಮತ್ತು ಕಾಂಜಿ ಪಿಂಜಿಗಳು ಅಂತ ಏನು ಉಲ್ಲೇಖವನ್ನ ಮಾಡಿದ್ದಾರೆ, ಇದೇ ಡೋಂಗಿಗಳು ಕಾಂಜಿ ಪಿಂಜಿಗಳು ಅಂತ ಏನು ಅಂದ್ಕೊಂಡಿದ್ದಾರೆ ಶಾಸಕರು, ಈ ಲಿಂಕ್ ಕೆನಾಲ್ ವಿರುದ್ಧ ಏನಾದರೂ ಹೋರಾಟ ಮಾಡಿಲ್ಲ ಅಂತಿದ್ದಿದ್ರೆ ಇಷ್ಟೊತ್ತಿಗೆ ಲಿಂಕ್ ಕೆನಾಲ್ ಹೋಗಿರೋದು ಗೊತ್ತಾಗಿರ್ಬೇಕು. ಟೇಪ್ ಕಟ್ ಮಾಡಿರೋರು ತಮ್ಮ ಗೊತ್ತೇ ಇದೆ. ನಮ್ಮ ರೈತರಿಗೆ ಮಳೆ ಬಂದಿಲ್ಲ, ಬೋರ್ವೆಲ್ಗಳು 1,500 ಫೀಟ್ ಕೆಳಗಡೆ ಹೋಗಿದ್ದಾವೆ. ಈಗ ಜ್ಞಾನೋದಯ ಆಗಿದೆ ನಮ್ಮ ಶಾಸಕರಿಗೆ. ತಮಗೆ ಶಾಸಕ ಸ್ಥಾನ ತಪ್ಪೋದ್ಮೇಲೆ ಕುಮಾರಣ್ಣವ್ರ ಜ್ಞಾಪಕ ಬರ್ತಾರೆ, ಲಿಂಕ್ ಕೆನಾಲ್ ಜ್ಞಾಪಕ ಬರ್ತಾ ಇದೆ, ಮತ್ತೆ ಹೋರಾಟಗಾರರು ಪಾಪ ಜ್ಞಾಪಕ ಬರ್ತಾ ಇದ್ದಾರೆ. ಅಂದ್ರೆ ಇವರ ಪ್ರಕಾರ ಸುರೇಶ್ ಗೌಡರು ಬಂದಿದ್ರು, ಗ್ರಾಮಾಂತರ ಸುರೇಶ್ ಗೌಡರು ಬಂದಿದ್ರು, ಕೃಷ್ಣಪ್ಪ ಅವರು ಬಂದಿದ್ರು, ಅನೇಕ ಹಿರಿಯ ಹೇಮಾವತಿ ಚಾನಲ್ ಬರ್ಲಿಕ್ಕೆ ಏನು ಹೋರಾಟ ಮಾಡಿದ್ರು ಅಂತ ಹಿರಿಯ ರಾಜ್ಯದ ಜಿಲ್ಲೆಯ ಅನೇಕ ಹೋರಾಟಗಾರರು ಬಂದಿದ್ರು. ಅವರೆಲ್ಲ ಹಂಗಾದ್ರೆ ಡೋಂಗಿಗಳ, ಕಾಂಜಿ ಪಿಂಜಿಗಳು, ರೈತರುಗಳು ಬಂದಿದ್ರು. ಅನೇಕ ಪಾಪ ನಮ್ಮ ರೈತರ ಕಷ್ಟ ಇವಾಗ ಗೊತ್ತಾಗ್ತಾ ಇದೆ, ರೈತರಿಗೆ ಏನ್ ಕಷ್ಟ ಇದೆ ಅಂತ. ಅವರೆಲ್ಲ ಇವ್ರ ಪ್ರಕಾರ ಡೋಂಗಿಗಳು. ಇರ್ಲಿ, ಮಾನ್ಯ ಶಾಸಕರಿಗೆ ನಾನು ಈ ಮುಖಾಂತರ ಕೇಳ್ತೀನಿ, ಇದುವರೆಗೂ ಎಲ್ಲಿ ಹೋಗಿದ್ರಿ? ನೀರಾವರಿ ಏನು ನೀರ್ಗಂಟಿ ಅಂತೀಯ? ಕೆರೆ ಮೇಲೆ ಮಲಿಕೊಂಡು ನಾನು ನೀರು ಬಿಡಿಸಿದ್ದೆ ಅಂತೀಯ? ಹೋರಾಟ ಮಾಡಕ್ ಬರ್ಬೇಕಿತ್ತು. ನಾವೆಲ್ಲ ಹೇಳ್ದು, ಅನೇಕ ನಾಯಕರುಗಳು ನಮ್ಮ ತಾಲೂಕಿನ ಜಿಲ್ಲೆಯ ಅನೇಕ ನಾಯಕರುಗಳು ಬಂದಿದ್ರು. ಪಕ್ಷಾತೀತವಾಗಿ ಪಕ್ಷವನ್ನ ಭೇದ ಮರೆತು 10, 15, 20 ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದಾರೆ. ಅವರೆಲ್ಲ ಡೋಂಗಿಗಳು. ಏನ್ ಮಾತಾಡ್ತೀರಾ? ಡೋಂಗಿ ಆಟ ಯಾರು ಆಡ್ತಾ ಇರೋದು? ಡೋಂಗಿ ಮಾತು ಯಾರು ಆಡ್ತಾ ಇರೋದು? ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿದೆ. ಮೊನ್ನೆ ಮಾತಾಡ್ತಾ ಹೇಳ್ತಾರೆ, ಇದಕ್ಕಿದ್ದಂಗೆ ಕುಮಾರಣ್ಣವ್ರ ಜ್ಞಾಪಕ ಬಂದ್ಬಿಟ್ರು. ಕುಮಾರಣ್ಣವ್ರನ್ನ ನಾನು ಜ್ಞಾಪಿಸ್ಕೊಬೇಕು, ಮನೆಯಲ್ಲಿದ್ದವ್ರನ್ನ ಎಬ್ಬರಿಸಿ ಬಂದು ಬಟ್ಟೆ ಹಾಕ್ಸಿ ನನಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ರು ಅಂತ ಹೇಳ್ತೀರಾ. ಅದೇ ಕುಮಾರಣ್ಣವ್ರನ್ನ ನಿನ್ನ ತಾಕತ್ತಿದ್ರೆ ಬಂದು ನನ್ನ ಎದುರುಗಡೆ ಸ್ಪರ್ಧೆ ಮಾಡುವಂತ ಸವಾಲ್ ಹಾಕಿದೀಯ. ಇನ್ನೂ ಅನೇಕ ಎಂತ ತುಚ್ಛವಾಗಿ ನಾನು ಜ್ಞಾಪಿಸ್ಬೋದು, ಆದ್ರೆ ನಾನು ಅದನ್ನ ನೆನೆಸ್ಕೊಂಡ್ರು ಕೂಡ ಆ ಬಗಳನ ನನ್ನ ಬಾಯಿಂದ ಹೇಳಕ್ ಆಗೋದಿಲ್ಲ. ಏನ್ ಎರಡೆರಡು ಕಡೆ ಮೂರ್ ಕಡೆ ಟವಲ್ ಹಾಕ್ಲಿಕ್ಕೆ ತಾವು ಹೊರಟಿದ್ದೀರಾ? ನಾನು ಎಲ್ಲಿ ಬೇಕಾದ್ರೂ ನಿಲ್ತೀನಿ, ಬರೀ ನಿಲ್ಲೋದಷ್ಟೇ ಗೆದೆಯೋದಷ್ಟೇ ನಿಂತು ಬರ್ಬೇಕಿತ್ತು. ನಿಮ್ ಮುಂದಾಳತ್ವದಲ್ಲಿ ನಾವು ಕರೆದ್ವಿ. ನಮ್ಮ ತಾಲೂಕಿನಲ್ಲಿ ಅನೇಕ ಮುಖಂಡರುಗಳು, ದಿಲೀಪ್ ಅವರು ಇರ್ಬೋದು, ನಾನು ಇರ್ಬೋದು, ಬಾಬಣ್ಣ ಇರ್ಬೋದು, NC ಪ್ರಕಾಶ್ ಇರ್ಬೋದು, ಅನೇಕ ನಾಯಕರುಗಳು ಕರೆದ್ರು. ನಮ್ಮ ಪಕ್ಷಾತೀತವಾಗಿ ತಮ್ಮನ್ನು ಆಹ್ವಾನ ಮಾಡಿದ್ವಿ. ರೈತ ಮುಖಂಡರುಗಳು
ಬರಲಿಲ್ಲ. ಈಗ ನಿಮ್ಗೆ ಇದಕ್ಕಿದ್ದಂಗೆ ಜ್ಞಾನ ಅರ್ಧ ಹೊತ್ತಿನಲ್ಲಿ ಜ್ಞಾನೋದಯ ಆಗ್ಬಿಟ್ಟಿದೆ ನಿಮ್ಗೆ. ಡೋಂಗಿಗಳು ಅಂತ ಕರೀಲಿಕ್ಕೆ ನಿಮ್ಗೆ ಅದೆಂಗಾದ್ರೂ ಮನಸ್ಸು ಬರ್ತದೆ ರೈತ ಹೋರಾಟಗಾರರನ್ನ. ಹಾಗಾದ್ರೆ ಹೇಮಾವತಿ ಹೋರಾಟದ ಬಗ್ಗೆ ನೀನು ಇವತ್ತು ಮಾತಾಡ್ತಾ ಇದೀಯ, ನೀನು ಡೋಂಗಿನ? ಅಂದ್ರೆ ಶಾಸಕರಾದವ್ರು ಮಾತ್ರ ಮಾತಾಡ್ಬೇಕು ಅಂತ ಏನಾದ್ರು ಕಾನೂನು ಇದೆಯಾ? ನೀರಾವರಿ ಹೋರಾಟದ ಬಗ್ಗೆ, ಅದು ಏನು ನೀರಾವರಿ ಆ ರೈತರ ತುತ್ತಿನ ಚೀಲವನ್ನ ಏನು ತುಂಬಿಸ್ತಾ ಇದೆ ನಮ್ಮ ಹೇಮಾವತಿ, ಪ್ರತಿಯೊಬ್ಬ ಹೇಮಾವತಿ ನೀರು ಕುಡಿದವನಿಗೆ ಹೋರಾಟ ಮಾಡತಕ್ಕಂತ ಒಂದು ಅಧಿಕಾರ ಇದೆ. ಅನೇಕ ಪಾಪ ಅಮಾಯಕರು ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಯಾರಿಗಾದ್ರೂ ಕೇಸ್ ಹಾಕ್ದವ್ರಿಗೆ ಏನಾದ್ರು ಸಾಂತ್ವನ ಹೇಳಿದ್ರ? ಹಾಕ್ಸ್ಕೊಂಡಿರೋರಿಗೆ ಗೊತ್ತಿದೆ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ರು, ನಿಮ್ಮ ಬಗ್ಗೆ ಯಾರ್ಯಾರು ಗುರ್ತಿಸಿ ಕೇಸ್ ಹಾಕ್ಸಿದ್ದೀರಾ, ಅದು ಗಮನಕ್ಕಿದೆ ನಮಗೆ. ಅದನ್ನೆಲ್ಲ ಈಗೆಲ್ಲ ಬಿಚ್ಚಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವಕಾಶ ಬಂದಾಗ ನಾನು ಹೇಳ್ತೀನಿ. ನೀನು ಅಲ್ಲಿ ಇದ್ಕೊಂಡು ಕುಮಾರಣ್ಣನ್ನ ನೀನು ಹೊಗಳು ಬಿಟ್ರೆ ಮಂತ್ರಿಗಿರಿ ಕೊಡ್ತಾರೆ. ನಿನಗೆ ಮಂತ್ರಿಗಿರಿ ಬೇಕಾದಾಗ ಬಾಯಿಗೆ ಬಂದಾಗ ಕುಮಾರಣ್ಣನ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ವಿರುದ್ಧವಾಗಿ ಮಾತಾಡೋದು. ರಾಜ್ಯ ಲೀಡರು ಆಗ್ಬೇಕಲ್ಲ, ಮಂತ್ರಿಗಿರಿ ಕೊಟ್ಬಿಡ್ತಾರೆ ಅವ್ರನ್ನ. ಕುಮಾರಣ್ಣನ ಬೈದ್ರೆ ಮಂತ್ರಿಗಿರಿ, ತಪ್ಪಿದಾಗ ಕುಮಾರಣ್ಣನ ಹೊಗಳೋದು. ತಿರ್ಗಾ ಕರೆದ್ಬಿಟ್ಟು ಏನಾದ್ರು ಸಮಾಧಾನ ಮಾಡಿ ಕೊಟ್ಗಿಟ್ಟವರು ಅಂತ. ಯಾಕೆಂತಂದ್ರೆ ತಾವೆಲ್ಲ ಏನು ಮಂತ್ರಿಗಿರಿ ತಪ್ಪಿದ್ದಕ್ಕೆ ನಾನು ಇಮಿಡಿಯೇಟ್ಲಿ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ತಾವು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರಿ. ಅದಕ್ ಮುಂಚೆನೆ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, 3 ವರ್ಷ ಆಗಿರೋನ್ನ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡುವಂತ ರಾಜೀನಾಮೆ ಆಟೋಮೆಟಿಕ್ಲಿ ನಾವು ತಗೋತೀವಿ ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ನೀವೇನಾದ್ರೂ ರಾಜೀನಾಮೆ ಕೊಡೋದಿದ್ರೆ ಲಿಂಕ್ ಕ್ಯಾನಲ್ ಹೋರಾಟ ಏನು ಲಿಂಕ್ ಕ್ಯಾನಲ್ ಮಾಡ್ಲಿಕ್ಕೆ ಬಂದ್ರಲ್ಲ, ಅವಾಗ ನೀನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಅವಾಗ ನಾವು ಒಪ್ಕೊಂತ ಇದ್ವಿ ನೀನು ಹೋರಾಟಗಾರ ಅಂತ. ಹೋರಾಟ ಮಾಡಿರೋರ್ನ ಡೋಂಗಿಗಳು ಅಂತ ಯಾವ ಬಾಯಿಂದ ಹೇಳ್ತೀಯ? ದಯಮಾಡಿ ಈ ಮಾತನ್ನ ಹಿಂದಕ್ಕೆ ತಗೊಬೇಕು. ಇಲ್ಲ ಅಂತ ಅಂದ್ರೆ ಎಲ್ಲಾ ನಾವು ಸೇರಿ, ರೈತರುಗಳು ಸೇರಿ ನಿನ್ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೂ ನಾವು ಸಿದ್ಧ ಇದ್ದೀವಿ. ನಮ್ಮನ್ನ ರಾಜಕೀಯವಾಗಿ ನೀನು ಹೆಂಗ್ ಬೇಕಾದ್ರೂ ಬೈಯಿ, ನನಗ್ ಗೊತ್ತಿದೆ. ನಿಮ್ಮ ಆ ಕಾಲದಿಂದಲೂ ನಾವು ಜನಗಳು ನೋಡ್ಕೊಂಡ್ ಬಂದೇರೆ. ಯಾಕೆಂದ್ರೆ ನಾಲ್ಗೆನ ನೀನು ಹೆಂಗೆ ಅರಿಬಿಡ್ತೀಯ ಅಂತ. ಆದ್ರೆ ರೈತ ಹೋರಾಟಗಾರನ್ನ ಡೋಂಗಿ ಅಂತ ಏನ್ ನೀನ್ ಹೇಳಿದೀಯ, ಅದನ್ನ ಖಂಡಿತ ನಮ್ ಕೈಲಿ ಸಹಿಸಕ್ಕಾಗೋದಿಲ್ಲ. ನಮ್ಮನ್ನೇ ರಾಜಕೀಯವಾಗಿ ನಿಮ್ಗೇನ್ ಬೈಯೋದೇನೋ ದೊಡ್ಡ ಏನು ಹೊಸದೇನಲ್ಲ. ಆದ್ರೆ ಈ ಮುಖಾಂತರ ನಾನು ನಿಮ್ಗೆ ಮನವಿನಾದ್ರೂ ಅಂದ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ರೈತ ಹೋರಾಟಗಾರನ, ರೈತರನ್ನ ನೀನು ಡೋಂಗಿಗಳು, ಕಾಂಜಿ ಪಿಂಜಿಗಳು ಅಂದಿದ್ನ ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೊರೊಂಟೊ ಕೆನಡಾದ ಭಾರತೀಯ ಮೂಲದ ಮಹಿಳೆ ಹತ್ಯೆ, 7 ತಿಂಗಳ ಬಳಿಕ ಸಂಗಾತಿಯ ಬಂಧನ. ಕೆನಡಾದ ಟೊರೊಂಟೊದಲ್ಲಿ ಭಾರತೀಯ ಮೂಲದ 30 ವರ್ಷದ ಮಹಿಳೆ ಹಿಮಾಂಶಿ ಖುರಾನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ತಿಂಗಳ ಬಳಿಕ ಆಕೆಯ ಸಂಗಾತಿ ಎನ್ನಲಾದ 32 ವರ್ಷದ ಅಬ್ದುಲ್ ಗಫೂರಿಯನ್ನು ಬಂಧಿಸಲಾಗಿದೆ ಎಂದು ಟೊರೊಂಟೊ ಪೊಲೀಸರು ಶನಿವಾರ ತಿಳಿಸಿದ್ದಾರೆ. ಆಗಸ್ಟ್ 7ರಂದು ಟೊರೊಂಟೊ ವಿಮಾನ ನಿಲ್ದಾಣದಲ್ಲಿ ಗಫೂರಿಯನ್ನು ಬಂಧಿಸಲಾಯಿತು. ಆತನ ವಿರುದ್ಧ ಕೊಲೆ ಆರೋಪ ಹೊರಿಸಲಾಗಿದೆ. ಬ್ಯೂರೋ ರಿಪೋರ್ಟ್ NKS TV4 ಟೊರೊಂಟೊ. ಪ್ರಯಾಗ್ರಾಜ್ನಲ್ಲಿ ಯುವಕರ ಸಮಸ್ಯೆ ರಾಹುಲ್ ಗಾಂಧಿಗೆ ಅರ್ಥವಾಗಿದೆ, ಅಧಿಕಾರಕ್ಕೆ ಬಂದರೆ ಪರಿಹರಿಸುತ್ತಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಯುವಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಕೆಲ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕೆ ಬಂದ ಬಳಿಕ ಅವರು ನೀಡುವ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ ಎಂದು ಇನ್ನು ಕೆಲವರು ಪ್ರಶ್ನಿಸಿದ್ದಾರೆ. ಶನಿವಾರ ಪ್ರಯಾಗ್ರಾಜ್ನ ಕೆಪಿ ಗ್ರೌಂಡ್ನಲ್ಲಿ ನಡೆದ ರಾಹುಲ್ ಗಾಂಧಿ ಅವರ ಚಾತ್ರೋ ಕಿ ಗೂಂಜ್ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಉದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರಾಹುಲ್ ಗಾಂಧಿ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ NKS TV4 ಪ್ರಯಾಗ್ರಾಜ್. ಕಾರ್ಕಳದಲ್ಲಿ ಅಧಿಕಾರಿಗಳು ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ ಹೃದಯವಂತಿಕೆಯಿಂದಲೂ ಕಾರ್ಯನಿರ್ವಹಿಸಬೇಕು ಎಂದು UT ಖಾದರ್ ಹೇಳಿದರು.
ಅಧಿಕಾರಿಗಳು ಬುದ್ಧಿವಂತಿಕೆಯಿಂದ ಮಾತ್ರವಲ್ಲ ಹೃದಯವಂತಿಕೆಯಿಂದಲೂ ಕಾರ್ಯನಿರ್ವಹಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದರು. ಅವರು 8ರಂದು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಬೆಳೆ ಹಾನಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಅಧಿಕಾರಿಗಳು ಸರ್ಕಾರದ ಮುಖ್ಯವಾಣಿ ಇದ್ದಂತೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಡುವೆ ಕೊಂಡಿಯಾಗಿರುವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕು. ಸಾಮಾನ್ಯವಾಗಿ ಪ್ರಾಕೃತಿಕ ವಿಕೋಪಕ್ಕೆ ಹಾನಿಯಾಗಿರುವುದು ಬಡವರ ಮನೆಯೇ ಆಗಿರುವಾಗ ಅಧಿಕಾರಿಗಳು ಖುದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕ್ರಿಯೆಗಳನ್ನು ಜೊತೆಗೆ ಸಾಂತ್ವನ ಹೇಳಿ ಹೃದಯವಂತಿಕೆಯಿಂದ ಕಾರ್ಯನಿರ್ವಹಿಸಬೇಕು. ದಿನದ 24 ಗಂಟೆಗೂ ಜನರ ಕರೆಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. 7ರಂದು ಕಾಪು ತಾಲೂಕಿನ ಮುದರಗಂಡಿಯಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಯವೈಖರಿ ಅಭಿನಂದನಾರ್ಹ. ಈ ಪ್ರಕರಣಕ್ಕೆ ಉತ್ತರ ಪ್ರದೇಶದ ಕ್ರಿಮಿನಲ್ಗಳು ಕರ್ನಾಟಕಕ್ಕೆ ಬಂದರೆ ಉಳಿಗಾಲವಿಲ್ಲ ಎಂದು ಪೊಲೀಸರು ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವ ಕುರಿತು ಸರ್ಕಾರದ ನಿಲುವಿನ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಖಾದರ್, ಕಾಡಿನಲ್ಲಿ ಜೀವಿಸುವ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಶಾಸಕ ವಿ. ಸುನೀಲ್ ಕುಮಾರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂ.ಎ. ಗಫೂರ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಅಜಿತ್ ಹೆಗಡೆ, ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ, ಉಡುಪಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಎಸ್ಪಿ ಹರಿರಾಮ್ ಶಂಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಕಾರ್ಕಳ ತಾಲೂಕಿನಲ್ಲಿ ಭೂಕುಸಿತ ಆಗಿರುವಂತಹ ಪ್ರದೇಶಗಳಿಗೆ ಭೇಟಿ ಮಾಡಿ ವಿಪತ್ತು ನಿರ್ವಹಣೆ ಕುರಿತು ಸಭೆಯನ್ನು ತೆಗೆದುಕೊಳ್ಳಲು ಮಾನ್ಯ ಶ್ರೀ ಯುಟಿ ಖಾದರ್ ಸರ್, ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಉಡುಪಿ ಜಿಲ್ಲೆಯ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಮೇಲುಸ್ತುವಾರಿ ಸಚಿವರು ಕಾರ್ಕಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಸಭೆಯ ಅಧ್ಯಕ್ಷತೆ ವಹಿಸುವಂತಹ ಶ್ರೀ ವಿ. ಸುರೇಶ್ ಕುಮಾರ್ ಸರ್, ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸರ್, ಅವರಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಂ. ಅಬ್ದುಲ್ ಗಫೂರ್ ಸರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಇವರಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಜಿತ್ ಹೆಗಡೆ, ಅಧ್ಯಕ್ಷರು ತಾಲೂಕು ಗ್ಯಾರಂಟಿಗಳ ಸಮಿತಿ ಕಾರ್ಕಳ, ಇವರಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಶ್ರೀ ಸ್ವರೂಪ ಟೀಕೆ ಮೇಡಮ್ ಅವರಿಗೆಲ್ಲ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಪ್ರತೀಕ್ ಬಾಯಲ್ ಸರ್, ಇವರಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಹರಿರಾಮ್ ಶಂಕರ್ ಸರ್, ಮಾನ್ಯ ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ, ಇವರಿಗೆಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅಧಿಕಾರಿ ಮಿತ್ರರಿಗೆ, ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಸಚಿವರು ಸಭೆ ನಡೆಸಿಕೊಳ್ಳಬೇಕಂತ ವಿನಂತಿಸುತ್ತೇನೆ. ಸ್ಥಳೀಯ ಶಾಸಕರು ಸನ್ಮಿತ ಅಂತ ಮಾಜಿ ಸಚಿವರಾದ ಸುನೀಲ್ ಕುಮಾರ್ ಅವರೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಗಫೂರ್ ಅವರೇ, ಜಿಲ್ಲಾಧಿಕಾರಿ ಅವರೇ, ಸಿಒ ಅವರೇ, SP ಅವರೇ, ಅದೇ ರೀತಿ ನಮ್ಮ ಅಧ್ಯಕ್ಷರೇ ಹೊಂದಿರುವ ಎಲ್ಲ ಬಹುಶಃ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಒಂದು ಬಹುಶಃ ಬೆಳಿಗ್ಗೆ 11 ಗಂಟೆಯಿಂದ ಮಿಸ್ರಿ ಟೈಮ್ ಏನಿದ್ದೆವು, ಕೆಲವೊಂದು ಕಾರಣಗಳಿಂದ ತಡವಾಗಿದೆ. ಬಹುಶಃ ನಿಮ್ಮ ಕಷ್ಟ ನನಗೆ ಕೂಡ ಅರ್ಥ ಆಗ್ತದೆ. ವಾರದಲ್ಲಿ ಸಿಕ್ಕುದು 2 ರಜೆ, ಈ 2 ರಜೆಯಲ್ಲಿ ನಿಮ್ಮನ್ನು ಕರೆಸಿ ಬೇಗ ನೀವೆಲ್ಲ ಬಂದಿದ್ದೀರಿ, ಬೇಗ ಮಧ್ಯಾಹ್ನ ಹೊತ್ತು ಹೋಗ್ಬೋದು, ಮತ್ತೆ ಕುಟುಂಬ ಜೊತೆ ಇರ್ಬೋದು ಅಂತೇಳಿ ತಡವಾಗಿದೆ. ಆದರೂ ಕೂಡ ನಾನು ನಿಮಗೆ ಅಭಿನಂದಿಸ್ತೇನೆ. ಸಮಾಜದ ಕಾಳಜಿ, ಜನರ ಸಮಸ್ಯೆ ನಿಮಗೆ ಅರ್ಥ ಮಾಡಿ ಚರ್ಚೆ ಮಾಡಲು ಬಹುಶಃ ಕಾರ್ಕಳ ತಾಲೂಕಿನ ನಾವು ಅಧಿಕಾರಿ ವರ್ಗ ಯಾವಾಗಲೂ ತಯಾರಾಗಿದ್ದೇವೆ. ಆ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದಕ್ಕೆ ನಾನು ವಿಶೇಷ ಎರಡನೇದಾಗಿ ನಮ್ಮ ಮೊನ್ನೆ ಒಂದು ಘಟನೆ ಇತ್ತು. ನಿನ್ನೆ ಬಹುಶಃ ನಮ್ಮ ಉಡುಪಿಯಲ್ಲಿ ಮುದ್ರಂಗಡಿಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಮತ್ತು ಬಹುಶಃ ಇವತ್ತು ಒಂದು ದಿಗ್ಗದ ಮೇಲೆ ಒಂದು ವಿಚಾರ ಗೊತ್ತಾಗಿದೆ. ಹಾಡಲ್ಲೇ ಇವತ್ತು ಬಂದು ಕೆಲವರು ಆ ಒಂದು ಶೂಟ್ಔಟ್ ಪ್ರಕಾರ ನಾವು ಮಾತ್ರ ಅಲ್ಲ, ರಾಜ್ಯ ದೇಶದಲ್ಲಿ ಇವತ್ತು ಚರ್ಚೆ ವಿಚಾರ ಇವತ್ತು ಆಗಿದೆ. ಆದರೂ ಕೂಡ ಆದಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಉತ್ತರ ಕನ್ನಡದವರು, SP ಮತ್ತು ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಒಗ್ಗಟ್ಟಿನಿಂದ ಕೋಆರ್ಡಿನೇಷನ್ ಕೆಲಸ ಮಾಡಿಕೊಂಡು ಆ 3 ಕೂಡ ಇವತ್ತು ಪತ್ತೆ ಹಚ್ಚುವುದು ಮಾತ್ರ ಅಲ್ಲ, ಒಬ್ಬರಿಗೆ ಅದರಲ್ಲಿ ಎನ್ಕೌಂಟರ್ ಮಾಡುವ ಕೆಲಸ ಕೂಡ ಪೊಲೀಸ್ ಅವರು ಮಾಡಿ ಉತ್ತರ ಭಾರತದ ದೇಶದ ಕ್ರಿಮಿನಲ್ಗೆ ತೋರಿಸಿಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬಂದೆ ಮತ್ತೆ ಸದನದಿಂದ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕಾಗಿ ಬಹುಶಃ ಅವರು ಆದಂತ ನೋಟೋಸ್ ರೌಡಿಗಳು ಹಲವಾರು ಈ ರೀತಿಯ ಕೃತ್ಯದಲ್ಲಿ
ಭಾಗಿಯಾಗಿ ಎಲ್ಲೂ ಕೂಡ ಸಿಕ್ಕಿ ಬೀಳಲಿಲ್ಲ. ಸಿಕ್ಕಿ ಬಿದ್ದದ್ದೇ ಬಹುಶಃ ನಮ್ಮ ಕರ್ನಾಟಕ ಮತ್ತು ಬಹುಶಃ ನಮ್ಮ ಕರಾವಳಿ ಪ್ರದೇಶದಲ್ಲಿ. ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಅಷ್ಟು ಸುಲಭ, ಬಹಳ ಕಷ್ಟ ಇದೆ. ಅವ್ರು ಹೋಗುವಂತ ಬೈಕನ್ನು ಟ್ರ್ಯಾಕ್ ಮಾಡಿ, ಅಲ್ಲಿ ಹೋಗುವಂತ ಲಾರಿಯನ್ನು ಹಿಡಿದು, ಅಲ್ಲಿಂದ ಹೋಗುವಂತ ಬಸ್ಸಿನಲ್ಲಿ ಅವ್ರು ಬೇರೆ ಬೇರೆ ಹೋಗುವ ಇದನ್ನೆಲ್ಲ ಕೂಡ ಅಲ್ಲಿ ಚೆಕ್ ಮಾಡಿ ಎಲ್ಲ ಪ್ರತಿಯೊಂದು ವಾಹನ ಚೆಕ್ ಮಾಡಿ ಇವತ್ತು ಅವ್ರು ಸಿಕ್ಕಿ ಬಿದ್ದಿದ್ದಾರೆ. ಇದೆಲ್ಲರಿಗೂ ಕೂಡ ನಮ್ಗೆ ಇವತ್ತು ಅದದ್ದು ಬಹುಶಃ ಏನ್ ಇವತ್ತು ಅವರು ತಿರು ಹೋಗಿದ್ದಾರೆ, ಅಲ್ಲಿಯ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ. ಅದು ಈ ರೀತಿ ಕೃತ್ಯ ಎಸಗಿ ಮತ್ತೆ ನಮ್ಮ ಕರಾವಳಿ ಪ್ರದೇಶ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತೋರಿಸಿಕೊಟ್ಟದಕ್ಕೆ ಮತ್ತೆ ಧೈರ್ಯ ತೆಕ್ಕೊಂಡು ಬಹುಶಃ ಅವನು ಆ ಒಂದು ಮತ್ತು ಕೂಡ ಬೇರೆ ತಪ್ಪು ಮಾಡುವಾಗ ಅವನ ಎನ್ಕೌಂಟರ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟು ಬಹುಶಃ ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ನಾವೆಲ್ಲ ಕೂಡ ಇದ್ದಾವೆ. ಅವ್ರು ಇಡೀ ಕರಾವಳಿ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು ಬಹುಶಃ ಇವತ್ತು ಪ್ರಕೃತಿ ವಿಕೋಪ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕೆಲವೊಂದು ಅತಿವೃಷ್ಟಿ ಆಗ್ತದೆ, ಕೆಲವೊಂದು ಅನಾವೃಷ್ಟಿ ಆಗ್ತದೆ. ಇದರಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸುವುದು ನಮ್ಮ ಕೆಲಸ. ಪ್ರಕೃತಿ ವಿಕೋಪ ಇರಲಿ, ಅನಾವೃಷ್ಟಿ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಕೂಡ ದೇವರ ಕೈಯಲ್ಲಿ ಇರುವಂತದ್ದು. ಅದು ಆಗಬಾರ್ದಂತೆ ನಮ್ಮೆಲ್ಲರ ಪ್ರಾರ್ಥನೆ. ಆದಂತ ಸಂದರ್ಭದಲ್ಲಿ ಆ ಜನಸಾಮಾನ್ಯ ಜೊತೆಯಲ್ಲಿ ಮತ್ತು ಕುಟುಂಬದ ಜೊತೆಯಲ್ಲಿ ನಾವು ವಿದ್ಯೆಯನ್ನು ತೋರಿಸುವ ಜವಾಬ್ದಾರಿ ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಇದಾಗಬೇಕಾದ್ರೆ ಸರ್ಕಾರ ಇರಲಿ, ಮಂತ್ರಿಗಳಿರಲಿ, ಶಾಸಕರಿರಲಿ, ಅಧಿಕಾರಿ ವರ್ಗದಲ್ಲಿ ಮೇಲ್ ಅಧಿಕಾರಿ ಏನೇ ಇವತ್ತು ಯೋಜನೆ ಹಾಕಿದ್ರು ಕೂಡ ತಳಮಟ್ಟದಲ್ಲಿ ಕೆಲಸ ಮಾಡೋರು ನೀವು. ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾರಿಗೂ ಕೂಡ ಏನು ಕೂಡ ಸಮಸ್ಯೆ ಇಲ್ಲ ತಳಮಟ್ಟದಲ್ಲಿ. ನೀವು ಸರಿಯಾಗಿ ಆ ಒಂದು ಸಂದರ್ಭದಲ್ಲಿ ಸ್ಥಳ ಜೊತೆ ಸ್ಪಂದಿಸದಿದ್ರೆ ಅವ್ರು ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಅವರು ಬೈದು MLA-ಗಳಿಗೆ, ಮಂತ್ರಿಗಳು, ಸರ್ಕಾರಕ್ಕೆ ಬೈಯುವಂಥದ್ದು. ಸೊ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಮುಖವಾಗಿ ತಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ, ಬಹಳಷ್ಟು ಬದ್ಧತೆಯಿಂದ ಒಂದು ಹೆಜ್ಜೆ ಮುಂದೆ ನಿಂತು ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೊಆಕ್ಟಿವ್ ಕೂಡ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಿಯಲ್ ಟೈಮ್ ಡ್ಯೂಟಿ ಇದು. ರಾತ್ರಿ ಎಷ್ಟು ಹೊತ್ತು ಬಂದು ಕೂಡ ಫೋನ್ ತೆಗಿಬೇಕು. ನೀವು ಗಾಬರಿ ಫೋನ್ ತೆಗಿಬಹುದು, ಮತ್ತೆ ಅದು ಸಿಂಪಲ್ ಆಗಿರ್ಬೋದು. ಅದು ನೆಕ್ಸ್ಟ್ ಅದೇ ರೀತಿಯನ್ನ ಸುಮ್ಮನೆ ಮಾಡ್ತಾರಂತೆಲ್ಲ. ಪ್ರತಿಯೊಂದು ಕಾಲ್ ಕೂಡ ಯಾವುದೇ ಇಲಾಖೆ ಅಧಿಕಾರಿಗಳಿಗೆ ಬಂದಾಗ ಆ ಫೋನ್ ಅನ್ನು ತೆಗಿಬೇಕು. ಯಾಕಂದ್ರೆ ಎಮರ್ಜೆನ್ಸಿ ಕೆಲಸವನ್ನು ಅಟೆಂಡ್ ಮಾಡಿ, ಎಮರ್ಜೆನ್ಸಿ ಕೆಲಸ ಅಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಫೋನ್ ಮಾಡತ್ತ ಅಂತ ಹೇಳುವಂತ ವ್ಯವಸ್ಥೆ ಕೂಡ ಹೇಳಿ. ಆದ್ರೆ ನಾವು ಅವ್ರಿಗೆ ಸ್ಪಂದಿಸುವಂತ ಕೆಲಸ ಆಗ್ಬೇಕಂದ್ರೆ ನಾನೆಲ್ಲ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ನಮ್ಮಿಂದ ಸಹಕಾರ ಬೇಕು, ನಾವೆಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಅದಕ್ಕಾಗಿ ನಾವು ಈ ಮೀಟಿಂಗ್ ಅನ್ನು ಕರೆದಿದ್ದೇವೆ. ಬೇರೆ ಬೇರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಲ್ಲಿ, ಕೆಲಸ ಮಾಡಲಿದ್ದಲ್ಲಿ ದಯವಿಟ್ಟು ಇವತ್ತು ಅದನ್ನು ಹೇಳ್ಬೇಕು. ಇವತ್ತು ನೀವೇನಾದ್ರೂ ಸರಿಯಾದ ಸಮಸ್ಯೆ ಹೇಳಿದಲ್ಲಿ ಅದನ್ನ ಬಗೆಹರಿಸಿ ನಿಮ್ಗೆ ಆಗ್ತದೆ. ಇಲ್ಲ ಇವತ್ತು ಇಲ್ಲಿ ಮಂತ್ರಿಗಳಿದ್ದಾರೆ, MLA ಇದ್ದಾರೆ, DC ಇದ್ದಾರೆ, ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ಇಲ್ಲಿಂದ ಎಲ್ಲ ಹುಂಗುಟ್ಟಿ ಹೋದ್ರೆ ಮತ್ತೆ ನೀವು ಅಲ್ಲಿ ಕೂತ್ಕೊಂಡು ಬೈದ್ರೆ ಅದು ಎಲ್ಲಿ ಏನು ಕೂಡ ಆಗ್ಲಿಕ್ಕಿಲ್ಲ, ಯಾವ ಕೆಲಸ ಕೂಡ ಆಗ್ಲಿಕ್ಕಿಲ್ಲ. ಏನಿದ್ರು ಕೂಡ ಇಲ್ಲಿ ಹೇಳಿ. ಇಲ್ಲಿ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ, CO ಅವರಿಗೆ, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮಾತಾಡಿಕೊಂಡು ಬಹುಶಃ ಅದನ್ನು ನಾವು ನಿಮ್ಮ ಸಹಕಾರ ಕೆಲಸ ಖಂಡಿತವಾಗಿ ಮಾಡ್ತೇವೆ. ಎವರೇಜ್ ಇರುವಂತ ಸರ್ 2345 ಮಿಲಿಮೀಟರ್ ರೈನ್ಫಾಲ್ ಸರ್, 23% ಡೆಫಿಸಿಟ್. ಇಲ್ಲಿ ಏನು ಕೃಷಿಯಲ್ಲಿ ಜಾಸ್ತಿ ಸರ್? ಭತ್ತ ಸರ್. ಎಷ್ಟಾಗ್ತದೆ? 4702 ಹೆಕ್ಟರ್ ನಾಟಿ ಆಗಿದೆ ಸರ್. ಇವತ್ತು ಡೆಫಿಸಿಟ್ ಮಧ್ಯೆ ಬಂದಂತ ಮಳೆ ಭತ್ತಕ್ಕೆ ಪೂರಕವಾಗಿದೆ, ಭತ್ತಕ್ಕೆ ತೊಂದರೆ ಆಗ್ತದೆ ಸರ್. ಈಗ ಜೂನ್ ಅಲ್ಲಿ ಸ್ವಲ್ಪ ನಮ್ಗೆ ಸ್ವಲ್ಪ ಲೇಟ್ ಆಗಿರುವಾಗ ಸರ್ ಸ್ವಲ್ಪ ಇದಾಗಿತ್ತು, ಬಟ್ ಈಗ ಆ ನಂತರ ಮಳೆ ಸ್ವಲ್ಪ ಕವರೇಜ್ ಆಗಿದೆ ಸರ್. ಓನ್ಲಿ ಥಿಂಗ್ ಅಂತಂದ್ರೆ ಸರ್, ನಾಟಿ ಈಗ ಯೂಶಲಿ ನಾಟಿ ಸ್ವಲ್ಪ ನಮ್ದು ಏನು ಟ್ರಾನ್ಸ್ಪ್ಲಾಂಟಿಂಗ್ ಇತ್ತು ಜಾಸ್ತಿ ಆಗ್ತಾ ಇತ್ತು, ಬಟ್ ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೇರ ಬಿತ್ತನೆ ಆಗಿದೆ ಸರ್. ಡೈರೆಕ್ಟ್ ಸೋಯಿಂಗ್ ಇದು ಮಾಡಿದೆ. ಯಾವಾಗ ರೈತರಿಗೆ ಕೊಡುವ ಸವಲತ್ತು ಕೊಟ್ಟಿದ್ದಾರೆ ಬಿತ್ತನೆಗೆ ಬೇಕಾದ ಏನ್ ತೊಂದರೆ ಇಲ್ಲ ಸರ್. ಏನಾದ್ರೂ ರೈತರಿಗೆ ತೊಂದರೆ ಆಗ್ತದೆ ನೀವು ಸರ್ವೆ ಮಾಡಿ ಎಕ್ಸ್ಪೋರ್ಟ್ ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಪರಿಹಾರ ಕೂಡ ಸರ್ಕಾರದ ಜವಾಬ್ದಾರಿ. ಇದು ಪರಿಹಾರ ಘೋಷಣೆ ಮಾಡಿದ ನಂತರ ನೀವು ಸರ್ವೆ ಮಾಡ್ತಾ ಅಂತ ಹೇಳಿದ್ರೆ ನಿಮ್ಮ ಸರ್ವೆ ಬದಲಾಗಿ ಪರಿಹಾರ ಕೂಡ ಸಿಗುವುದಿಲ್ಲ. ನೀವು ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡಿ ಕಳಿಸಬೇಕು, ಮತ್ತೆ ಸರ್ಕಾರ ತೀರ್ಮಾನ ತಗೊಳ್ತದೆ. ಏನೇನು ಸರ್ವೆ ಮಾಡಿಕೊಂಡು ಬರೋದು ವಿಚಾರ ತಾವೆಲ್ಲ ಇವತ್ತು ಮಾಡಬೇಕು. ಹಾರ್ಟಿಕಲ್ಚರ್ ನಮಸ್ತೆ. ಸುಮಾರು 18,000 ಹೆಕ್ಟೇರ್ ಇದೆ ಸರ್. ಮೇನ್ ಅಡಿಕೆ ಇದೆ ಸರ್, 6,300 ಹೆಕ್ಟೇರ್ ಅಡಿಕೆನೇ ಇದೆ. ಉಳಿದಂತೆ ತೆಂಗು, ಗೇರು ಇದೆ ಸ್ವಲ್ಪ ಮಟ್ಟಿಗೆ. ಮ್ಯಾಕ್ಸಿಮಮ್ ಅಡಿಕೆನೇ ಇದೆ ಸರ್. ಡ್ಯಾಮೇಜ್ ಆಗಿರೋದು ನಮ್ಮಲ್ಲಿ ಸುಮಾರು 6.2 ಹೆಕ್ಟೇರ್ ಡ್ಯಾಮೇಜ್ ಇದೆ ಸರ್. ಅಂದರೆ ಗಾಳಿಯಿಂದ ಮುಖ್ಯವಾಗಿ ವ್ಯಾಲ್ಯೂಷನ್ ಮಾಡಿ ಕೊಟ್ಟಾಗಿದೆ ಸರ್.
ಈಗ ನಂತರ ಆಗಸ್ಟ್ ನಂತರ ಸ್ಟಾರ್ಟ್ ಆಗ್ತದೆ ಸರ್ ಮ್ಯಾನ್ಯೂರಿಂಗ್, ಎಸ್ಪೆಷಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಅದಕ್ಕೆ ಸ್ಟಾಕ್ ಇದೆ. ಸ್ಟಾಕ್ ಎಲ್ಲ ಬೇಕಾದಷ್ಟೇ ಸ್ಟಾಕ್ ಇದೆ ಸರ್, ಕಡಿಮೆ ಇಲ್ಲ. ಕಡಿಮೆ ಇಲ್ಲ ಸರ್. ಇನ್ಶೂರೆನ್ಸ್ ಎಷ್ಟು ಕ್ಲೇಮ್ ಆಗಿದೆ ಲಾಸ್ಟ್ ಟೈಮ್ ಫಸಲ್ ವಿಮಾ ಯೋಜನೆಯಲ್ಲಿ? ಫಸಲ್ ವಿಮಾದಲ್ಲಿ 5.4 crores ಕ್ಲೈಮ್ ಆಗಿದೆ ಸರ್. 1900 ಪ್ರಕರಣ ಸರ್. 1900 ಪ್ರಕರಣ. ಟೋಟಲ್ ಎಷ್ಟು ಮೆಂಬರ್ ಆಗಿದ್ದಾರೆ ಸರ್? ಹೋದ ವರ್ಷ 1900 ಸರ್. 1900 ಮೆಂಬರ್ ಅವರೆಲ್ಲ ಕೂಡ ಕ್ಲೇಮ್ ಮಾಡಿದ್ದಾರೆ. ಕ್ಲೈಮ್ ಮಾಡಿ ಟೋಟಲ್ ಆಗಿದೆ ಸರ್. ಈ ಸಲ ಎಷ್ಟು ಮೆಂಬರ್ ಆಗಿದ್ದಾರೆ? ಈ ಸಲ ನಮ್ಮಲ್ಲಿ ಟೋಟಲ್ ಖಾತಾವಲ್ಲ 188 ಆಗಿದೆ ಸರ್. ಈ ಸಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಮೆಂಬರ್ಸ್? ಇಲ್ಲ ಸರ್, ಲಾಸ್ಟ್ ಅಂದ್ರೆ ಹಿಂದೆ ಆಗ್ತಾ ಇತ್ತು, ಈ ವರ್ಷ ಮ್ಯಾಕ್ಸಿಮಮ್ ಆಗಿದೆ ಸರ್. ಜಾಸ್ತಿ ಪ್ರಚಾರ ಮಾಡಿದ್ರೆ 80% ಇನ್ಕ್ರೀಸ್ ಆಗಿದೆ ಸರ್ ಈ ಸಲ. ಯಾಕಂದ್ರೆ ಇನ್ಶೂರೆನ್ಸ್ ಇದೆ ಅಂತ ಇರುವಾಗ ಏನು ಸಮಸ್ಯೆ ಏನಾಯ್ತು ಸರ್, ಹಿಂದಿನ ವರ್ಷ ನಮಗೆ ಸ್ವಲ್ಪ ಉಡುಪಿಯವರಿಗೆ ಟೈಮ್ ಗ್ಯಾಪ್ ಕಡಿಮೆ ಸಿಗ್ತಾ ಇತ್ತು ಸರ್. ನಮಗೆ ಉಡುಪಿ ಡಿಸ್ಟ್ರಿಕ್ಟ್ ಮಾತ್ರ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ವರ್ಷ ಟೈಮ್ ಗ್ಯಾಪ್ ಕೂಡ 15 ದಿನ ಎಕ್ಸ್ಟೆನ್ಷನ್ ಕೊಟ್ಟರು. ಅದು ಜೂನ್ 15. ಆಯ್ತು, ಅದಷ್ಟು ಬೇಗ ಮಾಡಿಕೊಂಡು ಬನ್ನಿ. ಮತ್ತೆ ಎಲ್ಲಿ ಕೂಡ ಮಳೆಯಿಂದಾಗಿ ಮುಂದಿನ ದಿನ ಕೂಡ ಎಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಕೊಲೆ ರೋಗ ಬರ್ತದೆ. ಇನ್ನೊಂದು ತಕ್ಷಣ ನಮ್ಮ ವರದಿ ಬರಬೇಕು. ಮುಖಾಂತರ ನಾವು ತಮ್ಮ ಕೆಲಸ ತಾವು ಮಾಡಿ. ಈಗ ಎಷ್ಟು ಮನೆ ಡ್ಯಾಮೇಜ್ ಆಗಿದೆ? ಎಲ್ಲದೂ ಡಿಪೆಂಡ್ ಆಗಿದೆ ಸರ್. ಮತ್ತೆ ಒಂದು ಭಾಗಶಃ ಎಷ್ಟು ಭಾಗ ಎಷ್ಟು ಕೊಟ್ಟಿದ್ದೀರಿ ದುಡ್ಡು? ದುಡ್ಡು ಸರ್ ಟೋಟಲ್ 3,83,500. ಒಬ್ಬರಿಗೆ ಎಷ್ಟು ಕೊಟ್ಟಿದ್ದೀರಿ? 59 ಅಲ್ಲ, ಸರ್. ಬೈ ಪರ್ಸನ್ ಸರ್. ಮೊನ್ನೆ ಸರ್ಕ್ಯುಲ ಪ್ರಕಾರ 6ರಿಂದ 15%, 15ರಿಂದ 75 ಸರ್. 50,000 ಕೊಟ್ಟಿದ್ದೀವಿ ಸರ್. 50,000, 30,000 PWD ರಿಪೋರ್ಟ್ ಪ್ರಕಾರ ಭಾಗಶಃ. ಆಯ್ತಪ್ಪ, ಈಗ 51 ಮನೆ ಆಯ್ತು. ಎಸ್ ಸರ್. ಫೈನಲ್ ಹೌದು ಸರ್. ನನ್ನ ಮನೆಯದು ಡ್ಯಾಮೇಜ್ ಆಯ್ತು. ಏನು ನನಗೆ ಮಾಹಿತಿ ಬರ್ತದೆ. ನಿಮ್ಮ VNಗೆ ಹೋಗ್ತಾರೆ, ಹೋಗಿ ಬಂದು ವರದಿ ಕೊಡ್ತಾರೆ. ಯಾರಿಗೆ ಹೋಗ್ತಾರೆ? ಅಲ್ಲ, ಯಾರಿಗೆ ಕೊಡ್ತಾರೆ? ಹೌದು, ಆಡಿಟ್ ಕೊಡ್ತಾರೆ. ಅವ್ರಿಗೆ ಸರ್ವೆ ಮಾಡಿ ಬರ್ತಾರೆ. ನೀವು ಅದಕ್ಕೆ ಪರಿಹಾರ ಕೊಟ್ಟಿದ್ದೀರಿ. ಇಲ್ಲಿ ಯಾರು ಆಯ್ತು. ನೀವು ಮನೆಗೆ ಡ್ಯಾಮೇಜ್ ಹೋಗಿ ಅಲ್ಲಿ ಹೋಗಿದ್ರ ಬೇರೆಯವ್ರು ಕಳಿಸಿದ ಕೊಡದಿಗೆ ಎಲ್ಲ ಕೂಡ ಹೋಗ್ಬೇಕು. ನೀವು ಹೋಗಿ ಕೊಡ್ತೀರ ದೊಡ್ಡ ಗಿಫ್ಟ್ ಏನೋ ಕೊಡ್ತೀರ ಅಂತಲ್ಲ. ಆ ಕಷ್ಟಕಾಲ ನಿಮ್ಗೆ ಫೋಟೋ ಕೊಟ್ಟು ರಿಪೋರ್ಟ್ ಮಾಡ್ಬೋದು. ಆ ಕಷ್ಟಕಾಲ ನೀವು ಅಲ್ಲಿ ಹೋಗಿದಂತ ಹೇಳಿದ್ರೆ ಸೈಕಾಲಜಿಕಲ್ ಸಮಾಧಾನ ಆಗ್ತದೆ. ಸರ್ಕಾರ ಯಾರು ಬಂದ್ರು ಅಂತ ಆಗ್ತದೆ. ಇಲ್ಲಾಂದ್ರೆ ಫೋಟೋಗ್ರಾಫರ್ ಕಳಿಸಿಕೊಂಡು ಮಾಹಿತಿ ಕೊಟ್ಟು ನಿಮ್ಗೆ ಏನಾಗ್ತದೆ, ನೀವು ದುಡ್ಡು ಸಿಕ್ಕಿದ್ರೆ ಸಾಕಲ್ಲ ಅಂತ ಹೇಳೋದು ಆಗುದಿಲ್ಲ. ಸ್ಪಾಟ್ಗೆ ಹೋಗ್ಬೇಕು, ಅವ್ರಿಗೆ ಮಾತಾಡ್ಬೇಕು, ನಾವು ವಿದ್ಯಾವಂತ ಹೇಳ್ಬೇಕು, ಏನ್ ಪರಿಹಾರ ಆದಷ್ಟು ಬೇಕು ಮಾಡ್ಬೇಕು. ನಮ್ಮ ಸಿಸ್ಟಮ್ ಪ್ರಕಾರ ಫಸ್ಟ್ ನೀವು 5,000 ಕೊಡ್ಬೇಕು. ಎಷ್ಟು ಮನೆ ಕೊಟ್ಟಿದ್ದೀರಿ? ಎಲ್ಲ ಕೊಟ್ಟಿದ್ದೀರಾ? 59 ಮನೆ ಅವರಿಗೆ ಫಸ್ಟ್ 5,000 ಕೊಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಈಗ ನೀವು ಇದಕ್ಕೆ ಭಾಗಶಃವಾಗಿ ಕೊಟ್ಟಿದ್ದೀರಿ. ನಾನೆಲ್ಲ RDP ಇಂಜಿನಿಯರ್ಗೆ, ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ನಿಮ್ಮ ಮುಖಾಂತರ ಹೇಳೋದಿಷ್ಟೇ ಬೇಕು. ಜನಸಾಮಾನ್ಯರ ನೋಡಿ, ಬಡವರ ಮನೆಗೆ ಬೀಳುವುದಲ್ಲದೆ ಅನುಕೂಲಸ್ಥ ಮನೆ ಎಲ್ಲಿಗೂ ಬೀಳುವುದಿಲ್ಲ. ಎಲ್ಲ ಗಟ್ಟಿಮುಟ್ಟಾಗಿ ಇರ್ತದೆ. ಇವರೇ ಬುದ್ಧಿವಂತಿಕೆ ಮಾತ್ರ ಕೆಲಸ ಅಲ್ಲ, ಸ್ವಲ್ಪ ಹೃದಯವಂತಿಕೆ ಕೊಡಬೇಕು. ಸ್ವಲ್ಪ ಲೀನಿಯಂಟ್ ಆಗಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಎಷ್ಟು ನಿಮಗೆ ಸಾಧ್ಯವಿದೆಯಾ ಅಷ್ಟು ನೀವು ಮಾಡಬೇಕು. ಸೊ ನಿಮ್ಮ ಸ್ವಲ್ಪ ಹೆಚ್ಚು ಜಾಸ್ತಿ ಕೊಟ್ಟರು ಕೂಡ ಯಾರು ನಿಮ್ಮನ್ನು ಬಂದು ಕೇಳುದಿಲ್ಲ. ಮನೆ ಎಲ್ಲದವರಿಗೆ ಕೊಟ್ಟರೆ ಮಾತ್ರ ನಿಮ್ಮ ಮೇಲೆ ಆಕ್ಷನ್ ಆಗೋದು ಹೊರತು, ಈಗ ಭಾಗಶಃ ಅಂತ ಹೇಳಿ ಗೊತ್ತಾಗ್ತದೆ. ಅವನು 20% 30% ಮಾತ್ರ ಮತ್ತೆ ಕಟ್ಲಿಕ್ಕೆ ಆಗ್ತದೆ ಅವನಿಗೆ. ಸೊ ಯಾರು ನೀವು RDP ನೀವು ಹೋಗ್ತೀರಿ ಇದನ್ನು ಆಲೋಚನೆ ಮಾಡಿ. ಅವರ ಜಾಗದಲ್ಲಿ ನೀವಿದ್ದೆ ನಿಮ್ಮ ಪರಿಸ್ಥಿತಿ ಏನಂತ ಆಲೋಚನೆ ಮಾಡಿಕೊಂಡೇ ನೀವು ಅದನ್ನು ಇದು ಮಾಡಬೇಕು, ತೀರ್ಮಾನ ತಗೊಳ್ಬೇಕು ಇದಕ್ಕೆ. ಸೊ ಎಲ್ಲರಿಗೆ ಪರಿಹಾರ ಕೊಟ್ಟು ಬಿಟ್ಟಿದ್ದೀರಾ? ಓಕೆ, ಈಗ ಲಿಬರಲ್ ಆಗಿ ಏನ್ ಹೇಳಿದ್ರೆ ಮತ್ತೆ 20,000 ಕೊಟ್ಟು ಲಿಬರಲ್ ಎಷ್ಟು 5,000 ಒಂದು ಸಬ್ಮಿಷನ್ ಇದೆ ಸರ್. NDRF ಗೈಡ್ಲೈನ್ಸ್ ಪ್ರಕಾರ 15% ಇಂದ 85% ಮೊನ್ನೆ ಒಂದು ಗವರ್ನಮೆಂಟ್ ಸರ್ಕ್ಯುಲರ್. ಅದೇ ನಾನು ಹೇಳಿದ್ದೆ, ನೀವು ಬುದ್ಧಿ ಖರ್ಚು ಮಾಡಿದ್ರೆ NDRF ಗೈಡ್ಲೈನ್ ಹೃದಯವಂತಿಕೆ ಮತ್ತು ಪ್ರಜ್ಞಾವಂತಿಕೆ ಸ್ವಲ್ಪ ಮಾಡಿ ಅದೇ ವ್ಯಾಪ್ತಿಯಲ್ಲಿ ಹೇಗೆ ಬರ್ಬೇಕಂತ ನೋಡಿಕೊಂಡು ಅದು ನಿಮ್ಮ ಮೇಲೆ ಇದೆ ಮಾಡ್ಕೊಡ್ತೀವಿ ಇದರಲ್ಲಿ. ಅವ್ರಿಗೆ ಎಷ್ಟು ಸಹಾಯ ಆಗ್ತದೆ ಅಷ್ಟು ಸಹಾಯ ಆಗ್ಲಿ. 35 ಇದೆ. 16.7 ಕೋಟಿ ಜಿಲ್ಲೆ ಮಟ್ಟದಲ್ಲಿದೆ. ಅವರು ಯಾಕೆ ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಮಿನಿಮಮ್ 20 ರಿಂದ 30 ಲಕ್ಷ ತಾಲೂಕೆ ಫಸ್ಟೇ ಕೊಟ್ಟು ಬಿಡ್ತಾರೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಮತ್ತೆ DC ಹತ್ರ ಹೋಗ್ಬೇಕು, ದುಡ್ಡು ರಿಲೀಸ್ ಮಾಡ್ಲಿಕ್ಕೆ ಹೇಳ್ಬೇಕು. ಇದಕ್ಕಾಗಿ ಯಾವ್ದು ಬೇಡ. ನೀವು DC ಅವರು ಸ್ವಯಂ ಫಸ್ಟ್ ನಿಮ್ಗೆ ಕೊಟ್ಟು ಬಿಟ್ಟಿದ್ದಾರೆ. ನೀವು ಅಷ್ಟೇ ಫಸ್ಟ್ ಜನರಿಗೆ ಮುಟ್ಟಿಸ್ಬೇಕು ಕೆಲಸ ಇವತ್ತು
ಆಗ್ಬೇಕು. ಅದನ್ನು 36,000 ಪಾಪ್ಯುಲೇಷನ್ ಇದೆ. ಓಕೆ. ಫುಟ್ ಅಂಡ್ ಮೌತ್ ಇಂಜೆಕ್ಷನ್ ಆಗಿದೆಯಾ? ಆಗಿದೆ. ಎಲ್ಲರಿಗೆ 100% ಮೌತ್ ಸರ್, ಫುಟ್ ಅಂಡ್ ಮೌತ್ ಮತ್ತೆ LSD ಅಂತ ಹೇಳಿ ಎರಡು ಕೂಡ ವ್ಯಾಕ್ಸಿನೇಷನ್ ಆಗ್ತಾ ಇದೆ, ರೆಗ್ಯುಲರ್ ಆಗ್ತಾ ಇದೆ. ಬೇರೆ ಏನಿದೆ? ಕೆಲಾಮಿಟಿಗೆ ಸಂಬಂಧ ಅಲ್ಲ, ಕುರಿ ಮೇಕೆ ಇಲ್ಲ ಸರ್. ಒಂದು 600 ಪಾಪ್ಯುಲೇಷನ್ ಇದೆ ಸರ್ ನಮ್ಮ ದೇಶದಲ್ಲಿ ಗೋಡ್ಸ್. ಓಕೆ. ಅವುಗಳಿಗೆ PPR ಮತ್ತೆ ET ವ್ಯಾಕ್ಸಿನ್ ಅಂತ ಮಾಡ್ತೇವೆ ಸರ್, ಡಿಮಾಂಡ್ ಬೇಸಿಸ್ ಮೇಲೆ ಮಾಡ್ತೀವಿ. ಆಯ್ತು. ಸ್ಟ್ರೀಟ್ ಹೌಸ್ಗೆ ಸರ್ ನಾಯಿಗಳಿಗೆ ಏನು ಮಾಡಿದ್ರಿ? ಓನರ್ ಬೇಸ್ಡ್ ನಾಯಿಗಳಿಗೆ ಆಂಟಿ ರೇಬಿಸ್ ಪ್ರೋಗ್ರಾಮ್ ಓನರ್ ಕೊಡ್ತಾರೆ ಬಿಡಿ. ನಮ್ಮ ಹಾಸ್ಪಿಟಲ್ ಕಡೆಯಿಂದನೂ ಆಂಟಿ ರೇಬಿಸ್ ಪ್ರೋಗ್ರಾಮ್ ಇದೆ ಸರ್ ಅವ್ರಿಗೆ. ಪಬ್ಲಿಕ್ ರೇ ಅನಿಮಲ್ಸ್ ಗೆ ಯಾರಾದ್ರೂ NGO ತೊಂದರೆ ಎಷ್ಟೇ ಅನಿಮಲ್ಸ್ ಎಷ್ಟಿದೆ? ಲಾಸ್ಟ್ ಸೆನ್ಸಸ್ ಪ್ರಕಾರ ಸರ್, ಅಂದ್ರೆ ರಿಯಲಿಸ್ಟಿಕ್ ಆಗಿ ಹೇಳೋದಾದ್ರೆ ಒಂದು ನಮ್ಮ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಒಂದು 700 ಇದೆ. ಲಾಸ್ಟ್ ಇಯರ್ ಒಂದು 300ಗೆ ಸರ್ಜರಿ ಮಾಡಿಸಿದ್ವಿ ಸರ್, ಲಾಸ್ಟ್ ಇಯರ್. ಈಗ ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು, ಎಲ್ಲಕ್ಕಿಂತ ಜಾಸ್ತಿ. ಈಗ 700 ಇದೆ, ಅದು 3 ವರ್ಷ ಎಲ್ಲ ಮಾಡಿದಿರಿ, 400 ಇದೆ. ಇನ್ನು ನೀವು 2 ವರ್ಷ ಬಿಟ್ರೆ ಇದು 1 ವರ್ಷ 2 ಸಾವಿರ ದಾಟ್ತದೆ. ಈಗ ಇದಕ್ಕೆ ಒಂದು ಆಕ್ಷನ್ ಮುಂದಿಟ್ಟುಕೊಂಡು ಇದಕ್ಕೊಂದು ಪರಿಹಾರ ನೀವು ಈಗಲೇ ಕಾಣಬೇಕು. ಆಗ ಮಾತ್ರ ಭವಿಷ್ಯದಲ್ಲಿ ಮಕ್ಕಳಿಗೆ ಮತ್ತು ಊರವರಿಗೆ ಆ ಕಡೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದು ಗೊತ್ತಾಗುದಿಲ್ಲ ಇದರಲ್ಲಿ. ಈಗ ನಾವೇನಾದ್ರೂ ನೀವು ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯತೆ ವಹಿಸಿದ್ರೆ ಆಫ್ಟರ್ 5-10 ಇಯರ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತದೆ. ಲೈಸೆನ್ಸ್ ಇಲ್ಲ ಸರ್, ಅಂದ್ರೆ ಲೈಸೆನ್ಸ್ ನಾವು ಮಾಡಿ ಕೊಡ್ತೇವೆ, ಅವ್ರು ಅರ್ಜಿ ಹಾಕಿಸಿ ಸೆಂಟ್ರಲ್ ಮಾತಾಡುವ. ಪ್ಲಸ್ ಈಗ ಹೇಗಂತಂದ್ರೆ ಸರ್, ಪ್ರಾಜೆಕ್ಟ್ ಗೆ ಕೂಡ AWBI ಲೈಸೆನ್ಸ್ ಬೇಕಾಗುತ್ತೆ. ಬಟ್ ನಾವು ಕಾಲ್ಫಾರ್ಮ್ ಮಾಡಿದಾಗ ಯಾವ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ನಾನು ಎಲ್ಲ ಇವತ್ತು ಎಷ್ಟು ಅಪ್ಲಿಕೇಶನ್ ಹಾಕ್ಸ್ಬಿಟ್ಟಿದ್ದೀನಿ ಸರ್. ಈಗ ಕುಂದಾಪುರ, ಉಡುಪಿ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ. ಯಲಬುರ್ಗಾದಲ್ಲಿ ಪತ್ರಕರ್ತರ ಧ್ವನಿ ಸಂಘದ 4ನೇ ರಾಜ್ಯ ಮಟ್ಟದ ಮಹಾಸಮ್ಮೇಳನ. ಕಾನಿಪ ಧ್ವನಿ ಸಂಘಟನೆಯ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನೆಲಮಂಗಲದ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಮಹಾಸಮ್ಮೇಳನ ನಡೆಯಿತು. ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ನಾರಾಯಣಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು. ಸಂಜೆ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಚಲನಚಿತ್ರ ನಟ ವಿನೋದ್ ರಾಜ್ ಹಾಗೂ ಪ್ರವೀಣ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು, ಪತ್ರಕರ್ತರ ಮೇಲಿನ ದಬ್ಬಾಳಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು, ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವಿವಿಧ ಮಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಿನ ಕಾನಿಪ ಧ್ವನಿ ಸಂಘಟನೆ ಗೌರವಾಧ್ಯಕ್ಷ ಶರಣಪ್ಪ ದಾನಕೈ ಅವರಿಗೆ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಾಲೂಕು ಅಧ್ಯಕ್ಷ ಶಿವಮೂರ್ತಿ ಇಟಗಿ ಹಾಗೂ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಕೊಪ್ಪಳ ಜಿಲ್ಲಾ ಹಾಗೂ ಯಲಬುರ್ಗಾ ಕುಕನೂರು ತಾಲೂಕು ಸರ್ವ ಪದಾಧಿಕಾರಿಗಳು ಮತ್ತು ವಿವಿಧ ಜಿಲ್ಲೆಯ ಸಾವಿರಾರು ಪತ್ರಕರ್ತರು ಭಾಗವಹಿಸಿ ವಾರ್ಷಿಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು. ವರದಿ CA ಆದಿ NKS TV4 ನ್ಯೂಸ್ ಯಲಬುರ್ಗಾ. ನಮ್ಮ ಟ್ಯಾಕ್ಸ್ ಮಾಡ್ತಾ ಇದ್ರಿಂದ ದಯಮಾಡಿ ಈ ಒಂದು ಮಾಧ್ಯಮ ಪಟ್ಟಿಯಲ್ಲಿ ಜಿಲ್ಲಾ ಪತ್ರಿಕೆಗಳೆಲ್ಲರೂ ಮಾಧ್ಯಮ ಪಟ್ಟಿ ಕೊಡ್ತಾರೆ. ನನಗೆ ಅವ್ರು ಮುಂದೆ ನಮ್ಗೆ ಅಪ್ಡೇಟ್ ಕೊಟ್ಟಿರ್ತಾರೆ, ನಮ್ಮಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಇಷ್ಟು ಜನ ಇರೋದು ಅಂದ್ರೆ ಅದನ್ನ ಪರಿಶೀಲಿಸಿದ್ರೆ ಮಾಧ್ಯಮ ಪಟ್ಟಿ ಸಿಗ್ತದೆ. ಅದನ್ನು ತಗೊಂಡು ಆ 20 ಜನಕ್ಕೆ ಕಾರ್ಮಿಕ ಕಾಯ್ದೆಗಳು ಏನಿದಾವಲ್ಲ, EF ಇರ್ಬೋದು, DF ಇರ್ಬೋದು, ನಮ್ಮ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಏನಿದೆಯಲ್ಲ ಅದರ ಮಂತ್ರಿ ಜೊತೆಗೆ ಸೆಕ್ರೆಟರಿ ಇಷ್ಟು ಜನಕ್ಕೆ ಈಗಾಗಲೇ ಪ್ರಥಮ ಪತ್ರ ಈಗಾಗಲೇ ಒಂದು ಲೀಗಲ್ ನೋಟಿಸ್ ಹೋಗಿದೆ. 1 ತಿಂಗಳು ಹೊರಗೆ ಆ ನಂತರ ಏನು ಕೂಡ ಬರ್ತದೆ ನೋಡೋಣ. ಅದರ ನಂತರ ಮತ್ತೊಂದು ನಮ್ಮ ಲಾಯರ್ಗಳು ಮತ್ತೊಂದು ಲೆಟರ್ ಬಂದಿದೆ. ಇವೆಲ್ಲರಿಗೂ ನಮಗೆ ಆಗ್ತಾ ಇದ್ದಾಗೆ ಖಂಡಿತವಾಗಿ ಇವತ್ತು ನಿಮಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು, ಉಚಿತ ಬಸ್ ಪಾಸ್ ಇರ್ಬೋದು, ಕಾರ್ಮಿಕ ಕಾನೂನುಗಳ ಅನುಷ್ಠಾನ ಇರ್ಬೋದು, ಇದ್ರ ಜೊತೆಗೆ ನಮಗೆ ಮೂಲ ಸೌಕರ್ಯಗಳು ಏನು ವಂಚಿತರಾಗಿದ್ದೀವಿ ಇವತ್ತು ತೋರುಗಳು. ನಾನು ಇದಕ್ಕೇನಾದರೂ ಕಾನೂನಿನಲ್ಲಿ ರಕ್ಷಣೆ ಇದೆಯಾ ಅಥವಾ ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ನಿಮ್ಮ ರಕ್ಷಣೆಗೆ ಬರ್ತವ? ಇವುಗಳನ್ನು ಕೂಡ ನೀವು ಅವಲೋಕನ ಮಾಡತಕ್ಕಂಥದ್ದು ಒಳ್ಳೆಯದು. ಸ್ಥಳೀಯ ಮಟ್ಟದಲ್ಲಿ ಅನೇಕ ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ. ಆ ವಿಚಾರಗಳು ರಾಜ್ಯ ಮಟ್ಟಕ್ಕೆ ಅಥವಾ ಜಿಲ್ಲಾ ಮಟ್ಟಕ್ಕೆ ತಲುಪೋದೇ ಇಲ್ಲ. ಅಂಥವುಗಳನ್ನೇನಾದರೂ ನೀವು ಕಣ್ತರಿಸತಕ್ಕಂಥ ರೀತಿಯಲ್ಲಿ ತಿಳಿಸಬೇಕಾಗುತ್ತೆ. ಅನೇಕ ಸಾರಿ ಥ್ರೆಟ್ ಬರುತ್ತೆ, ನನ್ನಲ್ಲಿ ದೊಡ್ಡ ಪಟ್ಟಿಯೇ ಇದೆ,
ಅನೇಕರು ನನಗೆ ಪತ್ರಕರ್ತರುಗಳು ಫೋನ್ ಮಾಡ್ತಾರೆ, ಸರ್ ನಾನು ಒಂದು ವಿಷಯ ಹಾಕ್ಬಿಟ್ಟೆ, ಸ್ಥಳೀಯ ತಹಸೀಲ್ದಾರರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು, ಅಲ್ಲಿ ನೋಡಿದ್ರೆ ಪೊಲೀಸ್ನವರು FIR ಹಾಕ್ಬಿಟ್ಟು, ಕೆಲವರು ನನ್ನನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡಿಸ್ಕೊಂಡ್ರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ನನ್ನನ್ನು ಜೈಲಿಗೆ ಕಳಿಸಿದ್ರು, ನನ್ನ ಮೇಲೆ ಈ ರೀತಿ ನಾನು ಮಾಡಲಾರದ ತಪ್ಪಿನ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಈ ರೀತಿ ಅನೇಕ ತೊಂದರೆಗಳನ್ನ, ಸಮಸ್ಯೆಗಳನ್ನ ಸ್ಥಳೀಯ ಪತ್ರಕರ್ತರು ಅನುಭವಿಸ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಬೆಂಗಳೂರಿನಲ್ಲಿ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮಗಳ ಯಶಸ್ವಿ ಯೋಜನೆ ಕುರಿತು HD ಮಂಜು ಮಾತನಾಡಿದರು. ಸ್ವತಂತ್ರ ದಿನಾಚರಣೆ 2026 ಅಂಗವಾಗಿ ನಡೆಯಲಿರುವ ಕಾರ್ಯಕ್ರಮಗಳ ಯಶಸ್ವಿ ಯೋಜನೆ ಕುರಿತು ಮಾತನಾಡಿದ KR ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು JDSನ HD ಮಂಜೂರವರು ತಾಲೂಕಿನ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಅರ್ಥಪೂರ್ಣವಾಗಿ, ಶಿಸ್ತುಬದ್ಧವಾಗಿ ಹಾಗೂ ಜನಸಾಮಾನ್ಯರ ಸಕ್ರಿಯ ಭಾಗವಹಿಸುವಿಕೆಯಿಂದ ಆಚರಿಸಲು ಅಗತ್ಯ ಸಿದ್ಧತೆಯನ್ನು ಇಲಾಖೆ ಸಮನ್ವಯ ಕೈಗೊಳ್ಳಬೇಕು ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ, ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ನಮ್ಮ ರಾಷ್ಟ್ರದ ಗೌರವ ಮತ್ತು ಹೆಮ್ಮೆಯ ಪ್ರತಿಬಿಂಬಿಸುವ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಆಚರಿಸೋಣ ಎಂದು ತಿಳಿಸಿದರು. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಚಾಮರಾಜನಗರ ಬಸಲವಾಡಿ ಪ್ರಾಥಮಿಕ ಕೃಷಿ ಪರಿಷತ್ತಿನ ಸಹಕಾರ ಸಂಘದಿಂದ 70 ಲಕ್ಷ ಸಾಲ ವಿತರಣೆ. ಸಹಕಾರಿ ಸಂಘಗಳ ರೈತರಿಗೆ ವರದಾನವಾಗಿದ್ದು, ಸಹಕಾರ ಸಾಲ ಪಡೆಯುವುದರಿಂದ ಎಲ್ಲ ರೀತಿಯ ಅನುಕೂಲವಾಗಲಿದೆ ಎಂದು ನೂತನ ಸಚಿವ ಸಿ. ಪುಟ್ಟರಂಗಶೆಟ್ಟಿ ಹೇಳಿದರು. ತಾಲೂಕಿನ ಬಿಸಲವಾಡ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಬಿಸಲವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಯಮಿತ ವತಿಯಿಂದ ನಡೆದ KCC ಬೆಳೆ ಸಾಲದ ಚೆಕ್ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಸಾಲ ಪಡೆಯುವುದರಿಂದ ಎಲ್ಲ ರೀತಿಯ ಅನುಕೂಲ ಇದೆ. ಶೂನ್ಯ ಬಡ್ಡಿ ದರ, ಕೆಲವು ವೇಳೆ ಸಾಲ ಮನ್ನಾ ಆಗುತ್ತದೆ. ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಪಡೆದ ಸಾಲ ಪಡೆದರೆ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗಿರುವುದಿಲ್ಲ. ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿರುವ ಇತಿಹಾಸವೇ ಇಲ್ಲ. ಒಂದು ಬಾರಿ ಕಾಂಗ್ರೆಸ್ ಇದ್ದಾಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿರುವುದನ್ನು ಹೊರತುಪಡಿಸಿ ಎಲ್ಲ ಸಾಲ ಮನ್ನಾ ಮಾಡಿಲ್ಲ ಎಂದರು. ರಾಜ್ಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಯಾ ಕಾಲದಲ್ಲಿ ರೈತರ ಸಾಲ ಬಡ್ಡಿ ಮನ್ನಾ ಸಾಲವನ್ನೇ ಮನ್ನಾ ಮಾಡಿದೆ. ಹಾಗಾಗಿ ಸಾಲ ತೆಗೆದುಕೊಂಡವರಿಗೆ ಅನುಕೂಲ ಆಗುತ್ತದೆ. ಹೊಸಬರಿಗೆ ಸಾಲ ಕೊಡಬೇಕು ಎಂದು ಹೊಸಬರಿಗೆ ಸಾಲ ಕೊಡುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ 70 ಲಕ್ಷ ಸಾಲ ವಿತರಿಸಲಾಗಿದೆ ಎಂದರು. ಹಿಂದೆ 1 ಎಕರೆಗೆ 30,000 ಸಾಲ ನೀಡಲಾಗುತ್ತಿದ್ದು, ಈಗ ಎಕರೆಗೆ 50,000 ಸಾಲ ನೀಡಲಾಗುತ್ತಿದೆ. 5 ಎಕರೆ ಹಿಂದೆ 1.50 ಲಕ್ಷ, ಈಗ 2.50 ಲಕ್ಷ ಸಾಲ ನೀಡಲಾಗುತ್ತಿದೆ. ಅನೇಕ ಬದಲಾವಣೆಯನ್ನು ಮಾಡಲಾಗಿದೆ. ಅಪೆಕ್ಸ್ ಬ್ಯಾಂಕ್ಗೆ ಇನ್ನೂ ಅಧ್ಯಕ್ಷರು ನೇಮಕ ಆಗಿಲ್ಲ. ಮಾಜಿ ಶಾಸಕ ನರೇಂದ್ರ ಅವರು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಅವರ ಕಡೆಯಿಂದ ನಮ್ಮ MDCC ಬ್ಯಾಂಕ್ ಹೆಚ್ಚಿನ ಸಾಲವನ್ನು ಕೊಡಿಸುವ ಕೆಲಸ ಮಾಡಲಾಗುತ್ತದೆ. ಟ್ರ್ಯಾಕ್ಟರ್ ಸಾಲವನ್ನು ಕೊಡಿಸಲಾಗುತ್ತದೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷ ಬಸವಣ್ಣ ಅಧ್ಯಕ್ಷತೆ ವಹಿಸಿದರು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ BK ರವಿಕುಮಾರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಹದೇವಪ್ಪ, ಸಂಘದ ಉಪಾಧ್ಯಕ್ಷ ಸಿದ್ದಶೆಟ್ಟಿ, ಮಾಜಿ ಅಧ್ಯಕ್ಷರಾದ ಶಿವಸ್ವಾಮಿ, ಮಂಜೇಶ್, ನಿರ್ದೇಶಕರಾದ S. ಉಮೇಶ್, ನಾಗರಾಜಪ್ಪ, ಶಿವಕುಮಾರ್, ನಂಜಪ್ಪ, ನೀಲಮ್ಮ, ಪದ್ಮಾ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಗುರುಸ್ವಾಮಿ, PLD ಬ್ಯಾಂಕ್ನ ನಿರ್ದೇಶಕ M. ರವಿ, ಮುಖಂಡರಾದ ನಾರಾಯಣ್ ನಾಯಕ್, ಸಿದ್ದನಾಯಕ್, ಮಹದೇವಯ್ಯ, ನಾಗರಾಜು, ಚನ್ನಬಸಪ್ಪ, ಶಿವಕುಮಾರ್, ಶಿವಾನಂದ್, ಬಸವರಾಜ್, APMC ಮಾಜಿ ಅಧ್ಯಕ್ಷ ಸೋಮೇಶ್, ತಹಶೀಲ್ದಾರ್ ಗಿರಿಜಾ, ನಾಗೇಶ್, ಮಾಜಿ ಅಧ್ಯಕ್ಷ ಪ್ರಭುಸ್ವಾಮಿ, ಗುತ್ತಿಗೆದಾರ ಪುರುಷೋತ್ತಮ್, ಫಾದರ್ ಜೋಸಫ್, ಮಹದೇವ್ ಶೆಟ್ಟಿ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ಒಂದು ಸಂಸ್ಥೆ ಇದು ರೈತರಿಗಾಗಿ ಬಡವರಿಗಾಗಿಯೇ ಸ್ಥಾಪನೆಗೊಂಡಂತಹ ಒಂದು ಸಂಸ್ಥೆ. ಅದಕ್ಕೆ 100 ವರ್ಷದ ಇತಿಹಾಸ ಇದೆ. ಹೊಸ ಸಹಕಾರ ಸಂಘ ಇಲ್ಲಿದ್ದಂಥ ಸ್ಥಳ ಇಲ್ಲ, ಆಡಮೂಡದಂಥ ಸುತ್ತಿಲ್ಲ ಅಂತ ಗಾದೆನೇ ಇದೆ. ಹಾಗಾಗಿ ನಾನು 1988ರಲ್ಲಿ ಅಲ್ಲಿ ನಾನು ಪಟ್ಟು APMC ಅಂತ ಕಾಲೇಜ್ ಇಲ್ಲಿವರೆಗೂ ಸಹಕಾರ ಸಂಘಟನೆ ಬಂದಿದ್ದು. ಅದಕ್ಕಾಗಿ ನಾನು ಬಹುಶಃ ನಮ್ಮ ದೇವೇಗೌಡ ಮಗ ರಾಘವಪ್ಪಗೆ ನಾನು ಫೋನ್ ಮಾಡಿ, ನೋಡಪ್ಪ ನೀವು ಒಂದು ಸ್ವಲ್ಪ ಸಾಲ ಕೊಡು, ಆಯ್ತು ರಿಮೋಟ್ ಕೊಡಲಿಲ್ಲ, ಕ್ರಮ ಆಗಂತಂದ್ರೆ ಯೂನಿಯನ್ ಮೀಸಲಾಯಿತು ಮಾಡಿಕೊಡ್ತೀನಿ ನಾವು ಅಭಿವೃದ್ಧಿ. ಆಗ ನಾನು ಚುನಾವಣೆ ಬಂದಾಗ ನಾನು ಹೆಂಗ್ ಹೋಗ್ಬೇಕಿಲ್ಲ ಎಂದ್ಬಿಟ್ಟು ನಾನು ಎಲ್ಲ ನಾವು ನಮ್ಮಲ್ಲೂ ಬನ್ನಿ ಮಾಡ್ತೀನಿ ಅಂದರು. ಆಗ ನಾನು ಮಾಡಿ ಸಂಸ್ಥೆಗೆ ಅಲ್ಲಿ ಹಾಗಾಗಿ ನಾನು ಪ್ರಚಾರಪೇಟೆಯನ್ನು ಹಿಂಗೆ ಮಾಡಿದ್ರೆ ನಿಮ್ಮ ಮಗನೇ ಹಾಕಿಕೊಂಡು ನನಗೆ ಹಾಕಿಕೊಂಡು ಅವ್ರಿಗೆ ನಾನು ಇಲ್ಲಿ ತರಬೇತಿಯನ್ನು ಸಲ್ಲಿಸ್ತೇನೆ. ನೆಕ್ಸ್ಟ್ ಆಗ ಅಲ್ಲಿ ಡೈರೆಕ್ಟರ್ ಹಾಗೆ ಬಹುಶಃ ನಾನು ಇವನ್ನೆಲ್ಲ ಇಲ್ಲಿ ಯಾಕೆ ನೆನೆಸ್ಕೋಬೇಕು ಅಂದ್ರೆ, ನಾನು ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಆಯ್ಕೆ
ಆಗಕ್ಕೆ ಮತದಾರರೇ ದೇವರು. ಅವ್ರ ಆಶೀರ್ವಾದದಿಂದ ನಾವೆಲ್ಲ ಈ ಮಟ್ಟಕ್ಕೆ ಬೆಳೆಯಕ್ಕಾಗಲ್ಲ. ಅವರ ಆಶೀರ್ವಾದದಿಂದ ನಾನು ಮಟ್ಟಕ್ಕೆ ಬೆಳೆದಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಬಹಳ ಮುಖ್ಯವಾಗಿ ನಾನು ಇವತ್ತು ಸಚಿವನಾಗಿ 2 ಬಾರಿ ಸಚಿವನಾಗಿದ್ದೀನಿ. ಇದು 2ನೇ ಬಾರಿ ಈ ಮಟ್ಟಕ್ಕೆ ನಾನು ಬಂದು ಬೆಳೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ. ನಮ್ಮ ಭಾರತ ದೇವರುಗಳು ಅವ್ರನ್ನ ಯಾವತ್ತು ಮತದಾರನ ಮರೆಮಾಡಿ ನಿಮಗೆ ಇನ್ನ ಪರಮಾತ್ಮ ನೀನು ಭಗವಾನದಲ್ಲಿ ಅದು ಭಗವಾನ ದೈವವನ್ನ ಮರೆತವರಿಗೆ ಪುತ್ರನಿಗೆ ಸಾರಥಿ. ಇಲ್ಲಿ ನಾವು ನಿಮ್ಮನ್ನ ಮಾಡಿದ್ರೆ ವಾಪಸ್ಸಿ ಮನೆ ಹೋಗೋದಕ್ಕೆ ಯಾರೇ. ಹಾಗಾಗಿ ನಾವಾಗ ಅದಾದ್ಮೇಲೆ ನಾನು ಅಲ್ಲಿಂದ ಆಯ್ಕೆಯಾಗಿ ನಾನು ಯಾರು ನಡೆದು ನನಗೆ ನೀಡಿ ಒಂದೇ ಒಂದು ಮಕ್ಕಳಿಗೆ ಕೆಟ್ಟಾಗಿ ನಾನು ಹೊಸ ರೈತಗಳ ಭವಿಷ್ಯಕ್ಕಾಗಿ ಸಹಕಾರ ಸಂಘದಲ್ಲಿ ಯಾಕೆ ನಾವು ಸಾಲ ತಗೊಂಡು ಮುಗಿಸ್ತೀವಿ. ಸಹಕಾರ ಸಾಲಗಳನ್ನ ತಗೊಳ್ಳೋದ್ರಿಂದ ನಮ್ಗೆಲ್ಲ ರೀತಿಯಾಗಿ ಬಡ್ಡಿಗಳ ಮೇಲೆ ಕೆಲವೊಂದರಲ್ಲಿ ಬಡ್ಡಿ ಮನ್ನಾ ಆಯ್ತವೆ, ಕೆಲವೊಂದರಲ್ಲಿ ಸಾಲ ಮನ್ನಾ ಆಯ್ತವೆ. ಯಾಕಂದ್ರೆ ಅದು ಸರ್ಕಾರವನ್ನು ಸಂಸ್ಥೆಗಳು ಅದೇ ವಾಣಿಜ್ಯ ಬ್ಯಾಂಕ್ಗಳೇ ಲೋನ್ ತಗೊಂಡ್ಬಿಟ್ರೆ ಯಾವುದೇ ಬ್ಯಾಂಕ್ ನೀವು ಮನ್ನಾ ಮಾಡ್ಕೊಳ್ಳಲ್ಲ. ಕೇಂದ್ರ ಸರ್ಕಾರ ಮನ್ನಾ ಮಾಡಿ ಕೊಟ್ಟ ಇತಿಹಾಸವಿದೆ. ಒಂದು ಬಾರಿ ಮನಮೋಹನ್ ಸಿಂಗ್ ಅವರೇನೋ ಮಾಡಿದ್ರು, ಅದು ಹೊರತಾಗಿ ಎಲ್ಲೂ ಮಾಡಿಲ್ಲ. ರಾಜ್ಯ ಸರ್ಕಾರಗಳು ಮಾತ್ರ ಆಯಾ ಕಾಲದಲ್ಲಿ ಮನ್ನಾ ಸಾಲನೂ ಮನ್ನಾ ಮಾಡಿದ್ದಾವೆ, ಬಡ್ಡಿನೂ ಮನ್ನಾ ಮಾಡಿದ್ದಾವೆ. ಹಾಗಾಗಿ ತಪ್ಪು ಯಾಕಂದ್ರೆ ಹೊಸ ರೀತಿಯಲ್ಲಿ ಕೊಡಲಾಗಿ ಹೊಸ ಸಾಲ ಕೊಡ್ಲೇಬೇಕು ಅಂತ ಸಭೆಯಲ್ಲಿ ನಾನು ಹೇಳಿ ಒಂದು ನೀವು ಕಾಲ ತಕ್ಕಂತೆ ಸಾಲ ಹೆಚ್ಚಿಸ್ಕೊಂಡು ಹೋಗ್ಬೇಕಾಯ್ತದೆ. ನಾವು ಕಪ್ಪು ನಾಗೆಲ್ಲ ಒಂದು ನಾಗೆಲ್ಲ ಒಂದು 10,000 ಬೆಲೆ ಬರ್ತೀವಿ. ಇವತ್ತು ಲಕ್ಷಾಂತರ ರೂಪಾಯಿ ಬೇಕು. ನೀವು ಸಾಲನ ಒಂದು 20-30 ಕೊಡಬೇಕು ಅಂತಂದ್ರೆ ಅವ್ರು ಬೆಲೆ ಮೇಲೆ ಹಾಗಾಗಿ ನೀವು ಸಾಲ ರೇಂಜ್ ಮಾಡಬೇಕು ಮತ್ತು ಬಡವರು ಸಾಲ ಮಾಡಬೇಕು ಅಂದಾಗ ಇದೆಲ್ಲ ಒಪ್ಕೊಂಡೇ ನಾನು ಒಬ್ಬ ಹಿರಿಯ ಸಹಕಾರಿ ನನಗೆ ಅತ್ಯಂತ ಅನುಭವ ಇದೆ. ಹಾಗಾಗಿ ನೀವು ಸಲಹೆ ನಾನು MLA ಆಗಿ ಹೋಗಿದ್ರೆ ನಾನೇ ತಿಂಗಳ ಬ್ರೇಕ್ ಮಾಡ್ತಾ ಇದ್ದೀನಿ. ನಮ್ಮ ಮಾಡಿಕೊಂಡು ಹಾಗಾಗಿ ನಾನು ನನಗೆ ಕೇಳಿರಲಿಲ್ಲ, ನಾನು ಕೇಳಲ್ಲ ಅರ್ಥ ಇಲ್ಲ. ನಾನು ಹಂಗಾಗಲ್ಲ, ನಾನು ಒಬ್ಬ ಶಾಸನ ಮುಂದೆ ಸ್ಥಾನಕ್ಕೆ ಬರಲ್ಲ ಅಂತೇಳಿ ಅದನ್ನೆಲ್ಲ ಆಯ್ಕೆ ಮಾಡೋರು ನನ್ನ ಮಾತು ಬೆಳಗೊಡೋರು ಹೊಸ ಸಾಲವನ್ನು ಕೊಟ್ಟಿದ್ದಾರೆ. ನಾನೆಲ್ಲ ಆಯ್ಕೆ ಮಾಡಿಕೊಡಿ, ಎಕ್ಸ್ಚೇಂಜ್ ಹೊಸದಾಗಿ ಸಾಲವನ್ನು ಕೊಡಿಸ್ತೀನಿ. ಸಾಲದ ಒಂದು ಮಾಡ್ತೀನಿ. ಇವತ್ತಿಗೆ ಇಟ್ಟು ಸಾಲವನ್ನು ಸುಮಾರು 70 ಲಕ್ಷ ಕೊಡುವವರಾಗಿ ಜಾಸ್ತಿ ಮಾಡಿ ಮೊದಲಿಂದು ಈಗ 50,000 ಕೊಡಿ ಅಂದ್ರೆ 10,000 ಜಾಸ್ತಿ ಮಾಡಿ ನಾವು ನಮ್ಮಲ್ಲೂ ಸಹ ಅಲ್ಲಿ ಬೇರೆ ಬೇರೆ ಏನು ಅಪೇಕ್ಷೆ ಬ್ಯಾಂಕ್ಗೆ ಇನ್ನೂ ಅಧ್ಯಕ್ಷರೇ ಆಗಿಲ್ಲ. ಆಮೇಲೂ ಕೊಡೋದು ಶಾಲೆಗೆ 5 ಎಕರೆ ಇದ್ರೆ 1.5 ಲಕ್ಷ ಅಷ್ಟಕ್ಕೆ ನಿಲ್ತಾರೆ. ಈ ಸರಿ 5 ಎಕರೆ ಎಲ್ಲ ಅನೇಕ ಬದಲಾವಣೆಗಳನ್ನ ಮಾಡಿದೆ. ಅಪೇಕ್ಷೆ ಬ್ಯಾಂಕ್ಗಳು ಇನ್ನೂ ಅಧ್ಯಕ್ಷರಾಗಿಲ್ಲ. ಅಧ್ಯಕ್ಷರಾಗಿ ಅಲ್ಲಿ ನಮ್ಮಿಂದ ಈಗ ನರೇಂದ್ರ ಅಪೇಕ್ಷೆ ಡೈರೆಕ್ಟ್ ಆಗಿ ಹೋಗಿದ್ದಾರೆ. ಅವನ ಕಡೆಯಿಂದ ನಾವು ಅಲ್ಲಿ ನಮ್ಮ MDCC ಬ್ಯಾಂಕ್ ಸಾಲವನ್ನು ತಲವಾಗಿ ಹೆಚ್ಚು ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಅಂದ್ರೆ ಟ್ಯಾಕ್ಟರ್ನು ಕೊಡಿಸ್ತಾ ಇದ್ದೀವಿ. ನಾವು ಟ್ಯಾಕ್ಟರ್ಗಳಿಗೆ ಟ್ಯಾಕ್ಟರ್ನಲ್ಲಿ ಸಬ್ಸಿಡಿ ಸಾಲವನ್ನು ತಗೊಂಡನ್ನ ಮಾಡ್ಕೊಡ್ತೀವಿ. ಈ ರೀತಿಯಾಗಿ ಸಹಕಾರ ಸಂಘದ ಒಂದು ಸಹಕಾರ ಸಂಘಕ್ಕೆ ನಾವೆಲ್ಲ ಮೆಂಬರ್ ಆಗ್ಬೋದು. ಬೆಳಗುತ್ತದೆ ಮುಂದೆಲ್ಲ ಆಗ್ತದೆ. ಎಲ್ಲರೂ ಸಹಕಾರ ಸಂಘವನ್ನು ಅವಲಂಬಿಸಬೇಕು. ಸಹಕಾರ ಸಂಘ ಮೊದಲೇ ಬಹಳ ಮುಖ್ಯ. ರೈತರಿಗೆ ವರದಾನ ಸಹಕಾರ ಸಂಘ ಒಂದೆಲ್ಲ ಒಂದು ರೀತಿಯಿಂದ ಎಲ್ಲರೂ ಮೆಂಬರ್ ಆಗಬೇಕು. ಮತ್ತು ಕೊಟ್ಟ ಸಾಲವನ್ನ ಇದು ನಂದು, ನನಗೋಸ್ಕರ ಸಂಸ್ಥೆ ಆಯೋಗ ಕೂರಿಸ್ಬೇಕಂತ ಭಾವನೆ ಮಾಡಿ ಈಗಲೇ ಬಿಡ್ರಿ ಮನ್ನಾ ಮಾಡ್ಕೊಂಡು ಕಟ್ಟದಾಯ್ತು ಬಿಟ್ಟರಾಯ್ತು ಕಾಲ ಕಾಲಕ್ಕಾದ್ರೆ ಇದನ್ನ ಕಟ್ಟಿಕೊಂಡು ಹೋದ್ರೆ ಆ ಸಂಸ್ಥೆ ನೋಡಿ ನಿಮ್ಮ ಸಂಸ್ಥೆ ಒಳ್ಳೆ ಇರ್ತದೆ. ಸರಿ ಬಹುಮಾನವನ್ನು ಪಡ್ಕೊಂಡು ಈ ಸರಿ ನಾವು ಎಲ್ಲರಲ್ಲಿ PhD ಇಂಜಿನಿಯರ್ನ ಆಯ್ಕೆ ಮಾಡಿದ್ದೀವಿ. ಅಲ್ಲಿ ಪೇಪರ್ಲಿಂದ ಆಯ್ಕೆ ಪಡ್ಕೊಂಡಿದ್ದೀವಿ. 2 ಸಮಿತಿ ಬಾರಿಗೆ ಬಹುಮಾನಕ್ಕೆ ನಮ್ಮ MDC ಬ್ಯಾಂಕ್ಗೆ ಅರ್ಹರಾಗಿದ್ದವರು. ಹಾಗಾಗಿ ಇಲ್ಲಿ ಒಳ್ಳೆಯ ಸಹಕಾರಿಗಳಿದ್ದಾರೆ, ಒಳ್ಳೆಯ ಅಧ್ಯಕ್ಷರಿದ್ದಾರೆ, ಮತ್ತೆ ಒಳ್ಳೆ ಸಹಕಾರಿಗಳಿದ್ದಾರೆ. ನಾನು ನಮ್ಮ ಯಲಹಂಕ ತಾಲೂಕಿನಲ್ಲಿ ಕುಟುಂಬಸಪ್ಪನ ನೆನ್ಸ್ಕೊಳ್ತೀನಿ. ಕುಟುಂಬಸಪ್ಪ ನನಗೆ ಯಾವತ್ತೂ ಕುಟುಂಬ ಸಹಕಾರ ಸಂಘವನ್ನು ಯಾವತ್ತೂ ಕಾಪಾಡಬೇಕು ಅಂತ ನೇಮಿಸಲಾಗಿ ನೋಡಿಲ್ಲ ಅಂತ ಬೇರೆ ಸಾಧನೆಯನ್ನು ನಾನು ನೋಡಿದ್ದೆ. ಇಲ್ಲಿ ಚನ್ನಬಸಪ್ಪನವರೇನು ಅಲ್ಲಿ ಬಸಪ್ಪ ಅಷ್ಟು ಚೆನ್ನಾಗಿ ಹಾಕಿದ್ರು. ಇವತ್ತು ಭಾಗ ಬಂದು
ಸೂಪರ್ ಸೈಟ್ ಮಾಡೋದು ಕಣ್ಣೀರಾಗ್ಬಿಟ್ಟು ಬಂದ್ಬಿಟ್ಟು ಬಟ್ ನಾನು ಒಂದು ಕಾಲದಲ್ಲಿ ಕೆಟ್ಟಂತೆ ನಾಲ್ಕೈದಾಗಿ ಕೈಯಿಂದ ದುಡ್ಡಾಗಿ ಆ ಸಂಸ್ಥೆ ಯಾವುದೇ ಕಾಲಕ್ಕೂ ಸೂಪರ್ ಸೈಟ್ ಮಾಡಬಾರ್ದು. ಸಣ್ಣ ಕಾಲೋಕಾಲಕ್ಕೆ ಅಂತ ಇತಿಹಾಸ. ಯಾಕಂದ್ರೆ ನನ್ನ ಚಾಮರಾಜನಗರಕ್ಕೆ ಶ್ರೀನಗರ ಮಾಡಿ ಸೂಪರ್ ಸೈಟ್ ಆಗಿ ಮುಖ್ಯಪಡ ಸೂಪರ್ ಸೈಟ್ ಆಗಿತ್ತು. ಒಳ್ಳೆಯದಲ್ಲ, ಅವನ್ನ ಬೆಳಗಾವಿ ಯಾವ ಕಾಲ ಸೂಪರ್ ಆಗಿಲ್ಲ. ಈ ಬಾರಿ ಒಬ್ಬ ಮಾಜಿ ಎಮ್ಮೆಲ್ಯೆ ಆದಂಥ ಕಾಲದಲ್ಲಿ ಸೂಪರ್ ಸೈಟ್ ಆಗ ಫುಲ್ಲು ನೋವಾಗುತ್ತೆ ಮಾಡಿ ಈಗ ಮತ್ತೆ ಏನನ್ನ ಮಾಡಿ ಮತ್ತೆ ಅದನ್ನ ರಹದಾರಿ ಕೆಲಸವನ್ನ ಮಾಡಿದ್ದೀವಿ. ಹಾಗಾಗಿ ಸಹಕಾರ ಸಂಘದಲ್ಲಿ ನಾನು ಮೊದಲೇ ಸಹಕಾರ ಸಂಘ ನಿಮಗೋಸ್ಕರ, ನೀವು ಅದಕ್ಕೋಸ್ಕರ, ಅದು ನಿಮಗೋಸ್ಕರ ಅನ್ನೋ ರೀತಿಯಲ್ಲಿ ನನ್ನ ಬೆಳೆಸ್ಕೊಂಡು ಹೋಗಿ ಒಳ್ಳೆಯದಾಗಿ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿಂದ ಏನು ನಿಮ್ಮ ಸೌಲಭ್ಯಗಳು ಎಲ್ಲವನ್ನೂ ಕೊಡಿಸ್ತಕ್ಕಂಥ ಒಂದು ಈ ಪಂಚಾಯತಿನ ನಮ್ಮ ಅತ್ಯಂತ ಗೌರವಿಸ್ತೀನಿ. ಯಾಕಂದ್ರೆ ಪಂಚಾಯತಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಮಹೋತ್ಸವದ ಕೊನೆಯ ದಿನ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ. ಶ್ರೀ ಚಾಮುಂಡೇಶ್ವರಿ ಮಹೋತ್ಸವದ ಕೊನೆಯ ದಿನ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ. ಮೈಸೂರಿನ ಜೇನುಗೂಡು ಸೇವಾ ಸಮಿತಿ ಆಯೋಜಿಸಿರುವ 18ನೇ ವರ್ಷದ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವದ ಕೊನೆಯ ದಿನ ಇಂದು ಸಾವಿರಾರು ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವಿನಿಮಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಮುಖ್ಯಸ್ಥರು ಹಾಗೂ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದಾರೆ. ಮಹೋತ್ಸವದ ವಿಶೇಷತೆ ಏನೆಂದರೆ ಮಹಿಳಾ ಭಕ್ತರ ಭಕ್ತಿ ಮತ್ತು ಉತ್ಸಾಹ. ವರ್ಷಗಳು ಕಳೆದರೂ ಈ ಹಬ್ಬದ ಸಂಭ್ರಮ ಕಡಿಮೆಯಾಗಿಲ್ಲ. ಅಮ್ಮನವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ ಎಂದು ಭಕ್ತರು ಪ್ರಜಾಪವರ್ ಟಿವಿ ಜೊತೆ ಭಾವುಕರಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಜೇನುಗೂಡು ಸೇವಾ ಸಮಿತಿ ಸದಸ್ಯರು ಮಾತನಾಡಿ, ಸಂಘದ ಸದಸ್ಯ 18 ವರ್ಷಗಳಿಂದ ನಿರಂತರವಾಗಿ ಈ ಪೂಜೆ ನಡೆಯುತ್ತಿದೆ. ಭಕ್ತರ ಸಹಕಾರದಿಂದಲೇ ಈ ಮಹೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ. ಮುಂದಿನ ವರ್ಷವೂ ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದು ತಿಳಿಸಿದರು. ಭಕ್ತಿ, ಸೇವೆ ಮತ್ತು ಸಾಮರಸ್ಯದ ಸಂದೇಶ ಸಾರಿದ ಶ್ರೀ ಚಾಮುಂಡೇಶ್ವರಿ ಮಹೋತ್ಸವಕ್ಕೆ ಭಕ್ತರಿಂದ ಅಪಾರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ನಾಡದೇವತೆ ಚಾಮುಂಡೇಶ್ವರಿ ನಮ್ಮ ವಿಜಯನಗರ 4ನೇ ಹಂತದ ನಿವಾಸಿಗಳಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡ್ಲಿ ಅಂತ ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ 18 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ತುಂಬಾ ಖುಷಿ ಆಗತ್ತೆ. ಎಲ್ಲ ಬಂದು ಹಿಂಗೆ ನಡ್ಸ್ಕೊಡ್ತಾ ಇದಾರೆ. ನಮ್ಗೆ ತುಂಬಾ ಖುಷಿ ಆಗತ್ತೆ. ನಮ್ದು ನಮ್ಮ ಫ್ಯಾಮಿಲಿ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಕ್ಕೆ ಹೀಗೆ ಮಾಡ್ಕೊಂಡು ಹೋಗೋದು. ಜೇನುಗೂಡು ಸೇವಾ ಸಮಿತಿಯಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಬರ್ಲಿ, ಎಲ್ಲಾರು ಬನ್ನಿ. ಆ ತಾಯಿ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರ್ಲಿ ಅಂತ ಕೇಳಿ ಎಲ್ಲರಿಗೂ ಈ ಮೂಲಕ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಆಷಾಢದಲ್ಲಿ ನಾವು ಎಲ್ಲಾ ಮಹಿಳೆಯರಿಗೂ ಮತ್ತೆ ಎಲ್ಲಾ ಜನರ ಚಿರಂತೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನ ಸಂತರ್ಪಣೆಯನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊಂತೀವಿ. ನಮ್ದು ಇಲ್ಲಿ ಬಂದು ಮಾಡ್ತಾ ಇರೋದು ವಿಜಯನಗರ 4th ಸ್ಟೇಜ್ ಅಲ್ಲಿ. ಮತ್ತೆ ಎಲ್ಲಾರು ಬನ್ನಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತೀವಿ. ಇದು 18ನೇ ವರ್ಷದ್ದು. ನಾವು ಸತತವಾಗಿ 3 ದಿನ ಆತರ ಕೂರಿಸ್ಕೊಂಡ್ ಬರ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ ಅಂತ. ಕೊನೆ ದಿನ ಎಲ್ಲಾರ್ಗುನು ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಎಲ್ಲಾರು ಬನ್ನಿ ಅಂತ ಕೇಳ್ಕೊತೀವಿ. ಎಲ್ಲಾರು ಬರ್ತಾರೆ. ಆಲ್ರೆಡಿ ಬಂದಿದ್ದಾರೆ ತುಂಬಾ ಜನ. ನಾಳೆನೂ ಬರ್ತಾರೆ. ಎಲ್ಲಾರು ಬನ್ನಿ ಅಂತ ಕೇಳ್ಕೊಂತೀನಿ. ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗುನು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀವಿ. ಶಾಲಿನಿ ನಟೇಶ್ ಅಂತ ಹೇಳಿ ಜೇನುಗೂಡು ಸಮಿತಿಯ ಒಬ್ಬ ಸದಸ್ಯ. ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದೀವಿ. ಎಲ್ಲ ಭಕ್ತಾದಿಗಳು, ಹೆಣ್ಮಕ್ಳು, ಮಹಿಳೆಯರು, ವಯಸ್ಸಾಗಿರೋರು ಹುಡುಗರು ಎಲ್ಲಾರು ಬರ್ಬೇಕು. ಎಲ್ಲಾರು ಬಂದು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ಬೇಕು. 18ನೇ ವರ್ಷದ ವಾರ್ಷಿಕೋತ್ಸವ ಇದು. ನನ್ನ ಹೆಸರು ಭವ್ಯ ಮುತ್ತುರಾಜ ಅಂತ. ದೇವ್ರ ಕೃಪೆ ನಮ್ಮ ಮೇಲಿದೆ. ಸದಾ ಹಿಂಗೆ ನಡ್ಸ್ಕೊಂಡು ಹೋಗೋ ಶಕ್ತಿ ಕೊಡ್ಲಿ ನಮ್ಗೆ ಅಂತ ಕೇಳ್ಕೊಂತೀನಿ. ತುಂಬಾನೇ ಖುಷಿ ಆಗ್ತದೆ. ನಾವು ವರ್ಷ ಹೆಂಗ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಈ ಸಂದರ್ಭಕ್ಕೋಸ್ಕರ. ಎಲ್ಲರೂ ರೆಡಿ ಆಗೋದ್ರಿಂದ ಹಿಡಿದು ತಾಯಿಗೆಲ್ಲ ಅಲಂಕಾರ ಮಾಡೋದ್ರಿಂದ ಹಿಡಿದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಗೆ ಅಂತಾನೆ ಮಾಡ್ತಾ ಇದೀವಿ. ಪ್ರಸಾದ ವಿನಿಯೋಗ ಇರುತ್ತೆ. ಖಂಡಿತ ಎಲ್ಲಾರು ಬರ್ಬೇಕು. ಎಲ್ಲಾರು ಬಂದು ಪ್ರಸಾದನ ಸ್ವೀಕರಿಸ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ತುಂಬಾ ಚೆನ್ನಾಗಿ ನಡೀತು. ಅದೆಲ್ಲ ಮಕ್ಕಳಿಗೆ ಕೆಲಸ ಬರೋದ್ರಿಂದ ಹಿಡಿದು ದೇವ್ರ ತಗೋಬರೋದ್ರಿಂದ ಹಿಡಿದು ತುಂಬಾನೇ ಚೆನ್ನಾಗಿತ್ತು. ಆ ಮೂಮೆಂಟ್ ಹೇಗಿತ್ತು ಅಂತ ಅಂದ್ರೆ ನಾವು ಕೂಡ ಡ್ಯಾನ್ಸ್ ಮಾಡಿದೀವಿ. ತುಂಬಾನೇ ಚೆನ್ನಾಗಿತ್ತು ಎಲ್ಲ. ಹಂಗೆ ಆಶೀರ್ವಾದ ಮತ್ತೆ ಅಷ್ಟು ನಮಗೆ ಖುಷಿ ಆಯ್ತು. ಮಾಡುವಾಗ ಚಾಮುಂಡೇಶ್ವರಿ ಪೂಜೆ ಅಂತ ಮಾಡುವಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಗುನುವೆ. ತುಂಬಾ ಚೆನ್ನಾಗಿ ಮುಗೀತು. ತುಂಬಾ ಚೆನ್ನಾಗಿ ಮುಗಿತಾ ಇದೆ. ನಾಳೆಗೆ ಎಂಡ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಮುಗಿತಾ ಇದೆ. ಆದ್ರೆ ಇಷ್ಟು ಬೇಗ ಮುಗ್ದೋಗ್ತಾ ಇದೆಯಾ ಅಂತ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂದ್ರೆ ವರ್ಷದಿಂದ ಕಾಯ್ಕೊಂಡ್ ಬಂದಿರ್ತೀವಿ ಈ ಹಬ್ಬ, ಈ ಪೂಜೆ ಮಾಡೋದಕ್ಕೆ. ವರ್ಷದಿಂದ ಕೂಡ ಕಾಯ್ಕೊಂಡ್ ಬಂದಿರ್ತೀವಿ. ಅಯ್ಯೋ 3 ದಿನ ಮುಗ್ದೋಯ್ತಲ್ಲ ಅಂತ ಅನಿಸ್ತಾ ಇದೆ.
ತುಂಬಾನೇ ಬೇಜಾರಾಗ್ತಾ ಇದೆ. ಎಲ್ಲಾರು ಬರ್ಬೇಕು, ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರುತ್ತೆ. ಎಲ್ರು ಬರ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ರು ಬರ್ಬೇಕು, ಬಂದು ಶಾಂತಿ ರೀತಿಯಲ್ಲಿ ವರ್ತಿಸಿ ಖಂಡಿತ ಎಲ್ಲರೂ ಕೂಡ ಪ್ರಸಾದ ತಿನ್ಕೊಂಡೇ ಹೋಗ್ಬೇಕು, ಯಾರು ಮಿಸ್ ಮಾಡ್ಬೇಡಿ. ವಿಜಯನಗರ 4ನೇ ಹಂತದಲ್ಲಿ 18ನೇ ವರ್ಷದಿಂದ ನಾವು ತಾಯಿ ಚಾಮುಂಡೇಶ್ವರಿ ಕೂರಿಸಿ 3 ದಿನ ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ಮಾಡಿ ಪೂಜೆ ಎಲ್ಲ ಇಟ್ಕೊಂತೀವಿ. ಭಕ್ತಾದಿಗಳು ನಾಳೆ ಮಧ್ಯಾಹ್ನ ಎಲ್ಲರೂ ಪ್ರತಿಯೊಬ್ರು ಬರ್ಬೇಕು. ವಿಜಯನಗರದಲ್ಲಿ ಮೈಸೂರಿನ ಜನತೆಗಳು ಎಲ್ಲರೂ ಬಂದು ಸಹಕರಿಸಿ ಪ್ರೋತ್ಸಾಹಿಸ್ಬೇಕು. ಈಗ 18 ವರ್ಷ ಆಗಿದೆ, ಇನ್ನೂ ತಾಯಿ 100 ವರ್ಷ ಗಂಟ ಪೂಜೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ಕೊಂತೀನಿ. ವಿಶೇಷವಾಗಿ ನಾಳೆ ಈಗ ಹರೀಶ್ ಗೌಡ್ರು ಬರ್ತಿದ್ದಾರೆ, ದೇವೇಗೌಡರು ಬರ್ತಿದ್ದಾರೆ, ಮತ್ತೆ ಇವರು ಉಮಾಪತಿ ಅವರು ಬರ್ತಿದ್ದಾರೆ, ಇನ್ನೂ ತುಂಬಾ ವ್ಯಕ್ತಿಗಳು ಬರ್ತಿದ್ದಾರೆ. ಹೌದೌದು, ನೀವು ಲಾಸ್ಟ್ ಹೋದ ವರ್ಷ ಬಂದು ನಮ್ಗೆ ಸುಮಾರು ನಾವು ಅಂದಾಜು ಊಹೆನೆ ಮಾಡಕ್ಕಾಗಿರಲಿಲ್ಲ, 7,000 ಜನ ಸೇರಿದ್ರು. ಈಗ ಈ ಸಲ ಅದಕ್ಕಿಂತ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ. ಎಲ್ಲ ಆಲ್ರೆಡಿ ತಯಾರಿ ನಡೀತಿದೆ. ಎಲ್ಲಾ ಭಕ್ತಾದಿಗಳಿಗೂ ಎಲ್ಲಾ ತರ ಅನುಕೂಲವಾಗ್ಲಿ ಅಂತ ಎಲ್ಲಾ ತರ ತಯಾರಿ ನಡೀತಿದೆ. ಭಕ್ತಾದಿಗಳಿಗೆ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಲಾಸ್ಟ್ ಟೈಮ್ ಏನು ತೊಂದರೆ ಆಗಿಲ್ಲ, ಯಾವ ಟೈಮ್ ಏನು ತೊಂದರೆ ಆಗಿಲ್ಲ, ಮುಂದಕ್ಕೂ ತೊಂದರೆ ಆಗಲ್ಲ. ಆ ತರ ಜವಾಬ್ದಾರಿ ನಾವೆಲ್ಲ ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಹೌದು, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಮಹಿಳೆಯರಿಗೆ ಬೇರೆ ತರ ಇದೆ, ವೃದ್ಧರಿಗೆ ಬೇರೆ ತರ ಇದೆ. ಯಾರು ನೂಕಾಟ ತಳ್ಳಾಟ ಆತರ ಎಲ್ಲ ಯಾವ್ದು ಇರೋದಿಲ್ಲ. ಎಲ್ಲರಿಗೂ ಆರಾಮಾಗಿ ಬರೋ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹರೀಶ್ ಗೌಡ ಅಂದ್ಬಿಟ್ಟು. ಬೀದರ್ ಜಿಲ್ಲೆ ತಾಲೂಕು ಮಟ್ಟದ ಪ್ರಥಮ ಶೈಕ್ಷಣಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ. ಬೀದರ್ ತಾಲೂಕು ಮಟ್ಟದ ಪ್ರಥಮ ಶೈಕ್ಷಣಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಇಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ಹಮ್ಮಿಕೊಂಡಿದ್ದ ಬೀದರ್ ತಾಲೂಕು ಮಟ್ಟದ ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೆ ಡಿ.ವಿ. ಸದಾನಂದಗೌಡ ಅವರ ನೇತೃತ್ವದ ಬಿಜೆಪಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಅನುದಾನ ರಹಿತ ಶಾಲೆಗಳಿಗೆ ಸಮಸ್ಯೆ ಪರಿಹರಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದಾಗಿ ತಿಳಿಸಿದರು. ತಮ್ಮ ಪ್ರಯತ್ನ ಹಾಗೂ ಬೇಡಿಕೆ ಅಂದಿನ ಸರ್ಕಾರ ಸ್ಪಂದಿಸಿದ್ದು, ಇದರ ಫಲವಾಗಿ ಜಿಲ್ಲೆಯ 48 ಖಾಸಗಿ ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ಅನುಕೂಲವಾಗಿತ್ತು ಎಂದು ಸ್ಮರಿಸಿದರು. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಶಿಕ್ಷಕರ ಸಮಸ್ಯೆಗಳ ಪರಿಹಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಸಂದೀಪ್ ಬೂದಿಹಾಳಜಿ, ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಶ್ರೀ ಬಾಬಾ ವೆಳ್ಳಿಜಿ, ಸುರೇಶ್ ಚನ್ನಟ್ಟಿಜಿ, ಶ್ರೀ ಬಸವರಾಜ್ ದನ್ನೂರ್, ಶ್ರೀ ಜಯರಾಜ್ ಖಂಡ್ರೆ, ಸೋಮಶೇಖರ್ ಬಿರಾದಾರ್, ಎಂಎಸ್ ಮನೋಹರ್, ಸಚಿನ್ ಮಠಪತಿ, ಪ್ರಭುಲಿಂಗ್ ತುಗಾವೆ, ಶ್ರೀಮತಿ ರೂಪಾ ಪಾಟೀಲ್, ರವಿ ರೆಡ್ಡಿ, ಚಂದ್ರಶೇಖರ್ ಪಾಟೀಲ್ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು. ಅವಾಗಲೇ ಮಾತನಾಡ್ಬೇಕಾದ್ರೆ ಹೇಳಿದೆ, ಮಾತೇ ಸಾಧನೆ ಆಗಬಾರ್ದು, ಸಾಧನೆ ಮಾತಾಗ್ಬೇಕಂತ. ಬಹಳ ಜ್ಞಾಪಕ ಇದೆ. ಇವತ್ತಿನ ಕೇಂದ್ರ ಬಿಂದು ಆಗಿರತಕ್ಕಂಥ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಸುಮಾರು ವರ್ಷಗಳ ಹಿಂದೆ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ, ಅನುದಾನದ ಶಿಕ್ಷಕರ ಶಾಲೆಗಳಿಗೆ ಅನುದಾನ ಬರ್ತಾ ಇಲ್ಲ, ಹೇಗ್ ಮಾಡಬೇಕು, ಶಾಲೆ ಹೇಗ್ ನಡೆಸಬೇಕು, ಅವ್ರಿಗೆ ಸ್ಯಾಲ್ರಿ ಏನಾದ್ರು ಬರ್ಲಿಲ್ಲ ಅಂದ್ರೆ ಒಳ್ಳೆ ಉತ್ತಮವಾದ ಮಕ್ಕಳು ಈ ಜಿಲ್ಲೆಯನ್ನ ನಾವು ಹೇಗೆ ಬೆಳೆಸ್ಬೇಕಂತಕ್ಕಂಥ ಒಂದು ಕಾಳಜಿ ಅನ್ನೋದಿಟ್ಕೊಂಡು ಹೋರಾಟನ ಮಾಡಿ ನನಗೆ ಜೊತೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ನಲ್ಲಿ 25 ದಿವಸ 1 ತಿಂಗಳು ಹೋರಾಟ ಮಾಡಿದ್ವಿ. ಅವಾಗ ನಾನು ಸದಾನಂದ ಗೌಡರ ಮುಖ್ಯಮಂತ್ರಿ ಇದ್ರು, ಕರೆದ್ರು ನನಗೆ, ಏನಕ್ಕೆ ಸೂರಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀರಿ? ನಾನಂದ್ರೆ ಇಲ್ಲ ಸರ್, ಹೋರಾಟ ಮಾಡ್ತಾ ಇದ್ದೀವಿ, ಅನುದಾನದ ಶಿಕ್ಷಕರಿಗೆ ನೀವು ಅನುದಾನ ಕೊಡಬೇಕಾಗ್ತದೆ ಶಾಲೆಗಳಿಗೆ ಅಂತ. ಆಯ್ತು, ಕೊಡ್ತೀನಿ, ನಿಂದೆಷ್ಟಿದೆ ಬೀದರ್ಲಿ? ನನ್ನ ಬೀದರ್ಲಿ 48ರಿಂದ 100 ಶಾಲೆಗಳಿದೆ, ಅಷ್ಟು ಶಾಲೆಗಳು ಕೊಡಬೇಕು, ಅವ್ರಿಗೆಲ್ಲ ಸ್ಯಾಲ್ರಿ ಬರ್ತಾ ಇಲ್ಲ, ಬ್ಯಾಕ್ಲಾಗ್ 95 ಇಂದ ಬ್ಯಾಕ್ಲಾಗ್ ಇದೆ, ಆ ಬ್ಯಾಕ್ಲಾಗ್ ಕೂಡ ಕೊಡಬೇಕು. ಆಯ್ತು, ಬನ್ನಿ ಏನೋ ಮಾಡೋಣ ಅಂತಂದ್ರು. ಇಲ್ಲ, ನಾನೊಬ್ಬನೇ ಬರಲ್ಲ, ನನ್ನ ಜೊತೆಗೆ ಒಂದು 100 ಜನ ನಾವೆಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿ ಶಿಕ್ಷಕರು ನಾವೆಲ್ಲ ಕೂತಿದ್ವಿ, ಸ್ಟ್ರೈಕ್ ಮಾಡ್ತಾ ಇದ್ವಿ, ಅಷ್ಟು ಜನ ಕರ್ಕೊಂಡ್ ಬರ್ತೀನಿ, ಅಷ್ಟು ಜನಕ್ಕೆ ಚಾಯ್ ಕುಡಿಸ್ತೀರಂದ್ರೆ ನಾನು ಬರ್ತೀನಿ ಅವ್ರಿಗೆಲ್ಲ ಕರ್ಕೊಂಡು ಅಂತ ಹೇಳಿದೆ. ಅಷ್ಟು ಜನಕ್ಕೆ ಕರ್ಕೊಂಡೋಗಿ ನಮ್ಮ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವ್ರ ನೇತೃತ್ವದಲ್ಲಿ ಕರ್ಕೊಂಡೋಗಿ ಅವತ್ತೇ ಮುಖ್ಯಮಂತ್ರಿ ಅವರು ಮಾತಾಡಿ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK T4, ಇದು ನಿರಂತರ ಕಾರ್ಯಪಡೆ.